ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 28ನೇ ತಾರೀಕು ಜುಲೈ 2024 ಭಾನುವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಅಶ್ವಿನಿ ನಕ್ಷತ್ರ, ಶೂಲಯೋಗ, ಬಾಲವಕರಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಈ ವಾರದ ಭವಿಷ್ಯ ಕಾಯ್ತಿರ್ತೀರಿ. ಅದಕ್ಕೂ ಮೊದಲು ನಮ್ಮ ಒಂದು ಸನಾತನ ಧರ್ಮದಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥ ಸಣ್ಣ ಪುಟ್ಟದಾದಂಥ ಒಂದು ಕತೆ ಮುಖೇನ ಆರಂಭ ಮಾಡೋಣ. ಒಮ್ಮೆ ಒಂದು ಬಿದಿರು ಬ್ರಹ್ಮದೇವನ ಹತ್ರ ಕಣ್ಣೀರಾಗ್ತಂತೆ. ಯಾಕಂದ್ರೆ ಎಲ್ಲಾ ಮರಗಳಿಗೂ ಒಂದೊಂದು ವಿಶೇಷತೆ ಇದೆ. ಹಣ್ಣು ಬಿಡುತ್ತೆ, ಅದರಲ್ಲೊಂದು ಕಾಯಿ ಬಿಡುತ್ತೆ, ಚಿಗುರು ಬಿಡುತ್ತೆ. ಅದನ್ನೆಲ್ಲರೂ ರುಚಿಸ್ತಾರೆ, ತಗೋತಾರೆ, ಏನಕ್ಕಾದ್ರೂ ಔಷಧಿಗಾದ್ರೂ ಬಳಸ್ತಾರೆ. ಈಗ ಬೇವಿನೆಲೆ ತಗೊಳ್ಳಿ, ದಿನ 2 ತಿನ್ನೋದು ತುಂಬಾ ಒಳ್ಳೆಯದು. ಸ್ಕಿನ್ ಅಲರ್ಜಿಸಿಂದ ಹಿಡಿದು ನಮ್ಮ ಪಿತ್ತವನ್ನು ಕಂಟ್ರೋಲ್ ಮಾಡೋದ್ರಿಂದ ಹಿಡಿದು ಹೊಟ್ಟೆ ಶುದ್ಧಕ್ಕೆ ಎಲ್ಲದರಲ್ಲೂ. ಈಗ ಒಂದು ತೆಂಗಿನ ಮರ ತಗೊಳ್ಳಿ, ತೆಂಗಿನಕಾಯಿ, ಎಳನೀರು, ಈ ರೀತಿ. ಆದರೆ ಬಿದಿರಲ್ಲಿ ಯಾವ ಹಣ್ಣು ಬಿಡಲ್ಲ, ಯಾವುದಕ್ಕೂ ಪ್ರಯೋಜನ ಇಲ್ಲ. ನನ್ನನ್ನು ಮಾತ್ರ ಬರೀ ಒಂದು ಮಾಮೂಲಿ ಗಿಡ ಅನ್ನೋ ಒಂದು ಭಾವದಿಂದ ತನಗೆ ತಾನೇ ತಪ್ಪಾಗಿ ನಾವು ಕೆಲವೊಂದು ಸಮಯ ಹಾಗೆ ಮಕ್ಕಳೇ ನಮ್ಮಲ್ಲಿರೋ ಶಕ್ತಿಗಳ ಪರಿಚಯವಿಲ್ಲದೆ ನಾವು ಕುಗ್ತಾ ಕುತ್ಕೊಬಿಡ್ತೇವೆ. ನಾನೊಂದು ಬಿದಿರಷ್ಟೇ, ನನ್ನಿಂದ ಪ್ರಯೋಜನ ಏನಿದೆ? ಏನಕ್ಕೆ ಬಳಸ್ತಾರೆ? ಯಾವುದಕ್ಕೆ ಬಳಸ್ತಾರೆ? ಏನಕ್ಕೂ ಇಲ್ಲ, ಯಾರಿಗೂ ಇಲ್ಲ, ಯಾವುದಕ್ಕೂ ಇಲ್ಲ. ಇಷ್ಟೇ ಇಲ್ಲ ಮಕ್ಕಳೇ. ಭಗವಂತ ಪ್ರತಿ ಸೃಷ್ಟಿಯಲ್ಲೊಂದು ನಮಗೊಂದು ಅವಕಾಶ ಕೊಟ್ಟಿದ್ದಾನೆ. ಪ್ರತಿ ಸೃಷ್ಟಿಗೂ, ಪ್ರತಿಯೊಂದಕ್ಕೂ, ಪ್ರತಿ ಜೀವಿಗೂ ಒಂದು ಹುಳ ಇದೆ. ಸಗಣಿ ಹುಳ ಅಂತೀವಿ, ಕಸದ ಹುಳ ಅಂತೀವಿ. ಕಸನೇ ತಗೊಂಡು ಅದು ಬದುಕು ಕಟ್ಟುತ್ತೆ. ಇದೆ ಒಂದು ಜೇಡ ಗೂಡು ಕಟ್ಟುತ್ತೆ. ಪ್ರತಿ ಜೀವಿಗೂ ತನ್ನ ಶಕ್ತಿಯ ಪರಿಚಯ ಆಯ್ತು ಅಂದ್ರೆ ಅದರಲ್ಲೊಂದು ಅದ್ಭುತವಾದಂಥ ಅವಕಾಶಗಳನ್ನ ಸೃಷ್ಟಿಸ್ಕೋಬಹುದು. ನಮ್ಮ ಶಕ್ತಿಯ ಪರಿಚಯ ನಮಗಾಗಬೇಕು, ತಿಳ್ಕೋಬೇಕು. ಒಂದು ಗುರು ಮುಖೇನ, ಒಂದು ಋಷಿ ಮುಖೇನ, ಒಂದು ದೇವ ಮುಖೇನ, ಹಿರಿಯರ ಮುಖೇನ, ತಪಸ್ವಿಗಳ ಮುಖೇನ. ನಾವು ಯಾರು, ನಾವು ಏನಕ್ಕೆ ಬಂದಿದ್ದೇವೆ, ನಮ್ಮ ಬಲ ಏನು? ಎಲ್ಲರಿಗೂ ಒಂದು ವೀಕ್ನೆಸ್ ಇರುತ್ತೆ. ಹೌದು, ವಿದ್ಯೆ ಇಲ್ಲ. ಯಾಕೆ ವಿದ್ಯೆ ಇಲ್ಲದಂತಹ ಬಿಲ್ ಗೇಟ್ಸ್ ಕಾಲೇಜ್ ಡ್ರಾಪ್ ಔಟ್. ಇಡೀ ಪ್ರಪಂಚದಲ್ಲಿ ದೊಡ್ಡ ಸಾಫ್ಟ್ವೇರ್, ದೊಡ್ಡ ಕಂಪನಿ. ಇನ್ನೊಂದು ತೆಂಡೂಲ್ಕರ್ ಕಾಲೇಜ್ ಓದಿಲ್ಲ, ಲೆಜೆಂಡು ಕ್ರಿಕೆಟ್ನಲ್ಲಿ. ತುಂಬಾ ಜನ ಆ ಥರ ಇದ್ದಾರೆ ಮಕ್ಕಳೇ. ಡಾಕ್ಟರ್ ರಾಮಾನುಜನ್, ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್. ಅವರೇನು ತುಂಬಾ ದೊಡ್ಡ ಮ್ಯಾಥಮೆಟಿಕ್ಸ್ PhD ಅದು ಇದು ಅಲ್ಲ. ಅವರನ್ನು ಕರೆಸ್ಕೊಂಡ್ರು ತುಂಬಾ ದೊಡ್ಡ PhD ಮಾಡಿರೋರೆಲ್ಲ. ಮ್ಯಾಥಮೆಟಿಕ್ಸ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇವತ್ತಿಗೂ ಅವರು ರೂಪಿಸಿರ್ತಕ್ಕಂಥ ಎಷ್ಟೋ ಆ ಒಂದು ಗಣಿತದ ಸೂತ್ರಗಳನ್ನ ಬಿಡಿಸ್ಲಿಕ್ಕೆ ಸಾವಿರಾರು ಮಂದಿ ಪ್ರಯತ್ನಗಳಂತೆ. ಅವ್ರನ್ನ ಕೇಳಿದ್ರಂತೆ, ಇದು ಹೇಗೆ ಬರುತ್ತೆ, ಯಾವ ರೀತಿ ಮಾಡ್ತೀರಾ, ಇದ್ರ ಹಿಂದ್ಗಡೆ ಏನು ಅಂದ್ರೆ ಅದೊಂದು ಧ್ಯಾನ, ನನಗೂ ಗೊತ್ತಿಲ್ಲ, ದೇವಿ ಮಾಡಿಸ್ತಾಳೆ ಅಂತಕ್ಕಂಥ. ನಟ ಸಾರ್ವಭೌಮ, ರಸಿಕರ ರಾಜ, ಗಾನಗಂಧರ್ವ, ಪದ್ಮಭೂಷಣ, ಪಾಲ್ಕೆ ಪ್ರಶಸ್ತಿ ವಿಜೇತ ಡಾಕ್ಟರ್ ರಾಜ್ಕುಮಾರ್. ಓದು ಅನುಭವ ನೋಡಿ ಎಷ್ಟು ದೊಡ್ಡದು. ಅಕ್ಕಿನೇನಿ ನಾಗೇಶ್ವರ ರಾವ್. ಅಂದ್ರೆ ನಿಮ್ಮ ಶಕ್ತಿಯನ್ನ ನೀವು ತಿಳಿದುಕೊಂಡು ಬಿಟ್ರೆ ನೀವೊಂದು ಅಗಾಧವಾದಂಥ ಸಮುದ್ರದಂತೆ ಬೆಳೆಯಬಹುದು. ಆದ್ರೆ ತುಂಬಾ ಜನ ಇವತ್ತೇನು ಹಾಕೋಬಿಟ್ಟಿದ್ದಾರೆ ಗೊತ್ತಾ? ಈ ಬಿದಿರಿನ ತರ ಯೋಚನೆ ಮಾಡೋದು. ಬ್ರಹ್ಮದೇವನ ಹತ್ರ ಕೊರಕೊಂಡು ಕಣ್ಣೀರಾಗುತ್ತೆ. ನನ್ನ ಬದುಕಿಷ್ಟೇ ಬಿಡಿ, ಬೆಂಗಾಡು, ಏನಕ್ಕೂ ಪ್ರಯೋಜನ ಇಲ್ಲ, ನನಗೆ ಬರೀ ಮೋಸದ ಜೀವನ ಆಗೋಯ್ತು. ತುಂಬಾ ಜನ ಹೀಗೆ ಹೇಳೋದು, ನನಗೆ ಮೋಸ ಆಗ್ಬಿಡ್ತು, ನನಗೆ ವಿದ್ಯೆ ಇಲ್ಲ, ನನಗೊಂದೊಳ್ಳೆ ಅಮ್ಮ ಅಪ್ಪ ಸಿಕ್ಕಿಲ್ಲ, ನನಗೊಂದೊಳ್ಳೆ ಕುಟುಂಬ ಸಿಕ್ಕಿಲ್ಲ, ನನಗೊಂದೊಳ್ಳೆ ಪ್ರೀತಿ ಸಿಕ್ಕಿಲ್ಲ. ಜಗತ್ತೆಲ್ಲ ಪ್ರೀತಿಸ್ತಿದೆ, ಹೋಗಿರೋ ಪ್ರೀತಿ ನಡ್ಕೊಂಡು ಕೂತ್ಕೋತಾರೆ. ಜಗತ್ತೆಲ್ಲ ನಾವು ಪ್ರೀತಿಸಲು ನಿಂತರೆ ಇಡೀ ಜಗತ್ತೇ ನಮ್ಮನ್ನು ಪ್ರೀತಿಸುತ್ತೆ ಮಕ್ಕಳೇ. ಹೌದು, ಸಾಧನೆ ಅಂತ ಮಾಡ್ಲಿಕ್ಕೆ ಹೋದ್ರೆ ಇಡೀ ಏನಾದರೂ ಒಂದು ಸಾಧನೆ ಮಾಡಬಹುದು. ನಾನು ನೋಡಿದ್ದಾನೆ ನನ್ನ ಒಂದು ಬಹುದೊಡ್ಡ ಪರಮ ಪೂಜ್ಯ ಗುರುಗಳನ್ನ. ಅವರು ವಿಶೇಷವಾಗಿ ಅಗ್ನಿದೇವನನ್ನ ಒಲಿಸ್ಕೊಬಿಟ್ಟಿದ್ರು. ಅಗ್ನಿಲ್ ಕೂತ್ರೆ ಅವ್ರಿಗೆ ಸುಡುತ್ತಿರ್ಲಿಲ್ಲ.
ನಾನು ಇನ್ನೊಂದು ಗುರುಗಳನ್ನ ನೋಡಿದ್ದೆ, ವರುಣ ದೇವರನ್ನು ಹೋಲಿಸ್ಕೊಬಿಟ್ಟಿದ್ರು. ನೀರಿನಲ್ಲಿ ಗಂಟೆಗಟ್ಟಲೆ ಜಪ ಮಾಡೋರನ್ನ ನೋಡಿದ್ದೇನೆ, ನೀರಿನ ಮೇಲೆ ನಡೆದಿರತಕ್ಕಂಥವ್ರನ್ನ ನೋಡಿದ್ದೇನೆ. ಕೆಲವರು ವಾಯು ಸ್ತಂಭನ, ವಾಯುದೇವರ ಉಪಾಸನೆ, ಗಂಟೆಗಟ್ಟಲೆ ವಾಯುವಿಲ್ಲದೆ ಇರತಕ್ಕಂಥದ್ದು. ಪರಕಾಯ ಪ್ರವೇಶ ಮಾಡಿರುವಂಥವರನ್ನ ನಮ್ಮ ಅಜ್ಜ ಹೇಳಿರೋದನ್ನ ನಾನು ನೋಡಿದ್ದೇನೆ. ಶಂಕರಾಚಾರ್ಯರು ಅದಕ್ಕೆ ಸಾಕ್ಷಿಭೂತ. ಈ ರೀತಿ ಏನಾದರೂ ಒಂದು ವಿಶೇಷವಾದ ವಿದ್ಯೆಗಳನ್ನ ಕಲಿಯತಕ್ಕಂಥ ಶಕ್ತಿ ಸಾಮರ್ಥ್ಯ ನಮಗೆ ಕೊಟ್ಟಿದ್ದಾನೆ. ನಮಗೊಂದು ಅಡಿಗೆಯಲ್ಲಿ ಎಕ್ಸ್ಪರ್ಟ್ ಇರ್ಬೋದು, ಒಂದು ಬೈಕರ್ ಐಸಿಂಗ್ ಅಲ್ಲಿ ಎಕ್ಸ್ಪರ್ಟ್ ಇರ್ಬೋದು. ಅದನ್ನೇನ್ ಮಾಡ್ತೀವಿ, ತಪ್ಪಾದ ಜಾಗದಲ್ಲಿ ಬಳಸ್ತೇವೆ. ವಿಶೇಷ ವಾಚಾಳಿ, ಒಳ್ಳೆ ಆಂಕರ್ ಆಗ್ಬೋದು, ಮಾತು 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 ಮಾತು, ಆ ತರದ ಸಭೆಗಳು, ಸಮಾರಂಭಗಳು. ಮಾತು ಬಲ್ಲವನಿಗೆ ಜಗಳವಿಲ್ಲ. ನಮ್ಮ ಅವಕಾಶಗಳನ್ನ ದೇವರು ಕೊಟ್ಟಿರ್ತಾನೆ, ನಾವು ಹುಡುಕಬೇಕಷ್ಟೆ. ನಾವು ಹುಡುಕೋ ತಾಳ್ಮೆ ಇಲ್ಲ, ನಾವು ಹೋಗೋದಿಲ್ಲ, ನಾವು ನಮ್ಮನ್ನು ನಿಂದಿಸ್ಕೋತೇವೆ, ಇಲ್ಲ ಇನ್ನೊಬ್ಬರನ್ನ ನಿಂದಿಸ್ತಾ ಕೂತ್ಕೋತೇವೆ. ಅವ್ರು ಸರಿ ಇಲ್ಲ ಗುರುಗಳೇ, ನಿಜವೇ, ನಾವು ಸರಿ ಇದ್ದೇವಲ್ಲ. ಅವನು ಮೋಸಗಾರ, ನಿಜವೇ, ನಾವು ಮೋಸ ಮಾಡಿಲ್ವಲ್ಲ. ಅವನ ಅಡ್ಡದಾರಿಯೇ, ನಾವಿಲ್ವಲ್ಲ. ನಮ್ಮನ್ನ ಕ್ರಿಮಿನಲ್ ಅಂತಾನೆ, ಪರವಾಗಿಲ್ಲ. ಯದ್ಭಾವಂ ತದ್ಭವತಿ. ಒಂದಲ್ಲ ಒಂದಿನ ದ ಪ್ಲೇಟ್ ಗಿವ್ಸ್ ಬ್ಯಾಕ್. ನೆನಪಿಟ್ಟುಕೊಳ್ಳಿ, ನಮಗೆ ಯಮಧರ್ಮರಾಯರಿಗೆ ಒಬ್ಬ ಸಹಾಯಕ ಇದ್ದಾನೆ. ಆತನ ಹೆಸರು ಚಿತ್ರಗುಪ್ತ ಅಂತಾರೆ. ಅಲ್ಲ, ಚಿತ್ತಗುಪ್ತ. ತ ಗೊತ್ತು ಇರುತ್ತೆ, ತುಂಬಾ ಜನ ಗೊತ್ತಿಲ್ಲ. ಚಿತ್ರ ಅಂತ ಹಾಕ್ತಾರಲ್ಲ, ಚಿತ್ತದಲ್ಲಿ ಗುಪ್ತವಾಗಿರ್ತಕ್ಕಂಥದ್ದು. ಅವನು ಒಪ್ಪಿಸ್ತಾನೆ ನಮ್ಮ ಒಳ್ಳೆತನ ಕೆಟ್ಟತನ. ಯಾವ ರೀತಿ ಅಂದ್ರೆ, ಅವನಿಗೆ ಇಬ್ಬರು ಸೇವಕರಿದ್ದಾರೆ, ಅಸಿಸ್ಟೆಂಟ್ಸ್. ಇಬ್ಬರ ಹೆಸರು ಏನ್ ಗೊತ್ತಾ ವಿಶೇಷ? ಉಚ್ಛ್ವಾಸ, ನಿಶ್ವಾಸ. ನಾವು ಒಳಗಡೆ ಏನ್ ಗಾಳಿ ಎಳ್ಕೋತೀವಲ್ಲ, ಉಚ್ಛ್ವಾಸ. ನಿಶ್ವಾಸ, ಗಾಳಿ ಬಿಡೋದು. ಎಳ್ಕೊಳ್ಳೋವಾಗ ಎಷ್ಟೋ ತಪ್ಪ ಆಲೋಚನೆಗಳನ್ನ ಮಾಡಿರ್ತೇವೆ, ಬಿಡೋವಾಗಲೂ ಕೂಡ ಮಾಡಿರ್ತೇವೆ. ಇಲ್ಲ, ಎಳ್ಕೊಳ್ಳುವಾಗ ಎಷ್ಟೋ ಒಳ್ಳೆ ಆಲೋಚನೆಗಳನ್ನ ತಗೊಂಡಿರ್ತೇವೆ, ಬಿಡೋವಾಗ ಒಳ್ಳೆ ಆಲೋಚನೆಗಳನ್ನ ಬಿಟ್ಟಿರ್ತೇವೆ. ಒಳ್ಳೇದಿರ್ಲಿ ಬಿಡು. ಇಲ್ಲ, ತಗೊಳ್ಳೋವಾಗಲ ಅವನನ್ನ ಎಷ್ಟು ಕೆಡಿಸ್ಬೇಕು, ಎಷ್ಟು ಲಾಭ ಮಾಡಬೇಕು, ಎಷ್ಟು ದುಡ್ಡು ಮಾಡಬೇಕು, ಎಷ್ಟು ಬುಟ್ಟಿಗೆ ಹಾಕೋಬೇಕು, ಎಷ್ಟು ಮೋಸ ಮಾಡಬೇಕು, ಎಷ್ಟು ಅಂದ ರುಚಿಸ್ಬೇಕು, ಎಷ್ಟು ತಗೋಬೇಕು, ಎಷ್ಟು ಪ್ಲೇಟ್ ತಿನ್ಬೇಕು, ಎಷ್ಟು ಹಣ್ಣು ತಿನ್ಬೇಕು, ಎಷ್ಟು ಹಣ್ಣಿದೆ, ಮನೆಗೆ ಹೋದ್ರೆ ಎಷ್ಟು, ತಗೊಂಡೋದ್ರೆ ಎಷ್ಟು, ಈ ತರದೆಲ್ಲ ಭಾವಗಳು ಎಲ್ಲ ಈ ಉಚ್ಛ್ವಾಸ ನಿಶ್ವಾಸ ಅವರು ವರದಿ ಒಪ್ಪಿಸ್ತಾರೆ ಚಿತ್ತಗುಪ್ತನಿಗೆ. ಅಂದ್ರೆ ನಮ್ಮ ಚಿತ್ತದಲ್ಲೇ ಗುಪ್ತವಾಗಿ ಕುಳಿತಿರುವಂತ ಚಿತ್ತ. ಅದನ್ನ ಇಲ್ಲೇ ಅನುಭವಿಸಬೇಕು, ಇನ್ನೆಲ್ಲೂ ಇಲ್ಲ. ಇನ್ನೆಲ್ಲೋ ಹೋಗಿ ನಾನು ಯಾವುದೋ ಪೂಜೆ ಮಾಡಿಬಿಡ್ತಾನೆ, ಮಾಡೋದೆಲ್ಲ ಮಾಡಿಬಿಟ್ಟು ನಮ್ಮ ಒಳ್ಳೆಯದನ್ನು ನಾವೇ ಅನುಭವಿಸ್ಬೇಕು. ನಮ್ಮ ಪುಣ್ಯವನ್ನು ನೆನ್ಪಿಟ್ಕೊಳ್ಳಿ, ನಮ್ಮ ಕರ್ಮವನ್ನು ಕೂಡ, ಕೆಟ್ಟ ಕರ್ಮವನ್ನು ಕೂಡ ನಾವೇ ಅನುಭವಿಸಬೇಕು. ಯಾವುದೋ ರೂಪದಲ್ಲಿ ಬರುತ್ತೆ, ಯಾವುದೋ ರೂಪದಲ್ಲಿ ಬರುತ್ತೆ. ಮೊನ್ನೆ ಕೂಡ ಒಂದು ತಾಯಿ ಜೀವ, ಇಬ್ಬರು ಬಂದಿದ್ದಾರೆ. ಮಗನ ಮದುವೆ ಮಾಡಿದ್ರ ತಾಯಿಯನ್ನೇ ಆಯ್ತು ಅಂದ್ರು. ಜೊತೆಲಿ ಇದ್ದಾನ, ಅಲ್ಲೊಂದು ಬೆಂಕಿ ಇಳಿಸುತ್ತೆ ಅಂತ. ಹುಡುಗಿಗೆ ಕಿವಿಯೇ ಕೇಳಿಸೋದಿಲ್ಲ. ಅಯ್ಯೋ ಮೋಸ ಮಾಡಿಬಿಟ್ರು ಸ್ವಾಮಿ, ಅಯ್ಯೋ ಮೋಸ ಮಾಡಿಬಿಟ್ರು. ಏನು, ನಿಮ್ಮ ಮಗನನ್ನ ದುರ್ಬೀನ್ ಹಾಕೊಂಡು ಹುಡುಕ್ತಿದ್ರು, ಇವನೇ ಸಿಗಬೇಕು, ಇವನನ್ನ ಟೋಪಿ ಹಾಕ್ಬೇಕು, ಇವನ ಹತ್ರ 100 ಕೋಟಿ ಇದೆ, ದೊಡ್ಡ ಅರಸಾಂಗಂ, ಅರಸ ಪದವಿ, ಅರಸನಾಗಿರತಕ್ಕಂಥ ಸ್ಥಾನ, ಪದವಿ, ಪ್ರತಿಷ್ಠೆ, ಗೌರವ, ಇವನನ್ನ ನಮ್ಮ ಬುಟ್ಟಿಗೆ ಹಾಕೋಬಿಟ್ಟು ನಮ್ಮ ಮಗಳನ್ನ ಕಟ್ಟಾಕ್ಬಿಡ್ಬೇಕು. ಈ ಮನೆತನದವರು ನಮ್ಮ ಮನೆತನಕ್ಕೆ ತುಂಬಾ ಮೋಸ ಮಾಡಿ ಇಟ್ಬಿಟ್ಟಿದ್ದಾರೆ, ದೋಚ್ಕೋಬಿಟ್ಟಿದ್ದಾರೆ, ಕಿತ್ಕೋಬಿಟ್ಟಿದ್ದಾರೆ. ಖಂಡಿತ ಇಲ್ಲ, ಇವನ ಮದುವೆ ಕೆಡುತ್ತೆ ಅಂತಾನೆ ಬರ್ದಿದ್ದೇನೆ. ಗೋದಾವರಿ ಶಾಪದಲ್ಲಿ ಹುಟ್ಟಿರ್ತಕ್ಕಂಥ ಜಾತಕ, ವಿಷಗಂಠ ಜಾತಕ, ನೋವು ತಿನ್ಲೇಬೇಕು. ಚಂದ್ರ ಅಷ್ಟಮ, ಭಾಗ್ಯಾಧಿಪತಿ ಅಷ್ಟಮ. ತಾಯಿ ಕಣ್ಣೀರು, ಮಗನಿಗೂ ಕಣ್ಣೀರು. ನೋಡಿ ಸ್ವಾಮಿ, ನಮಗ್ ಗೊತ್ತೇ ಆಗ್ಲಿಲ್ಲ ಸ್ವಾಮಿ, ಮುಚ್ಚಿಟ್ಟು ಬಿಟ್ರು ಸ್ವಾಮಿ. ಹುಡುಗಿ ನೋಡಿದ್ರೆ ಎಷ್ಟು ಮಾತಾಡ್ತಾಳೆ ಅಂದ್ರೆ, ಇಲ್ಲಮ್ಮ, ಅಲ್ಲಿರೋದೇ ಅದು. ಇವನ ಮದುವೆ ಜೀವನ ಕೆಡಬೇಕು ಅಂತ ಮೊದಲೇ ಬರ್ದಿದ್ದೇನೆ. ನೀನು ನಿನ್ನ ಅಣ್ಣನ ಮಗನ ಜೊತೆಲಿ, ಮಗಳ ಜೊತೆಲಿ ಮಾಡಿದ್ರು, ತಮ್ಮನ ಮಗಳ ಜೊತೆಲಿ ಮಾಡಿದ್ರು, ಮಾವನ ಮಗಳು, ಅತ್ತೆ ಮಗಳು, ದೊರೆ ಮಗಳು, ಯಾರ ಮಗಳಾದರೂ ಅವಕಾಶ ಹುಡುಕಿ, ಇದ್ರಲ್ಲಿ ಶಕ್ತಿಯನ್ನು ಹುಡುಕಿ ಮಾತಾಡಿ ಕುಳಿತುಕೊಳ್ಳಿ. ಈ ತರದ್ ಒಂದು ಪರಿಹಾರ ಮಾಡ್ಕೊಳ್ಳಿ, ಸಮಾಧಾನ ಆಗುತ್ತೆ. ಕಾಂಪ್ರಮೈಸ್ ಅಲ್ಲಿ ಬಿಟ್ಟು ಕೊಟ್ಬಿಡಿ. ಮದುವೆ ಮಾಡೋಕ್ ಮೊದಲು ಬಂದು ಕೇಳಿದ್ರ, ನಮ್ಮ ಮಗನಿಗೆ ಎಂತ ಸೊಸೆ ಬರುತ್ತಾಳೆ, ಎಂತ ಅಳಿಯ ಬರುತ್ತಾನೆ. ತುಂಬಾ ಜನ ಏನ್ ಗೊತ್ತಾ ಮಕ್ಕಳೇ, ಕಳೆದು ಹೋದ ಅವಕಾಶವನ್ನ, ಕಳೆದು ಹೋದ ಜೀವನವನ್ನ, ಕಳೆದು ಹೋದ ಬದುಕನ್ನೇ ಇಟ್ಟುಕೊಂಡು ತಟ್ಟೆಲಿ ಇಟ್ಕೊಂಡು ಕೂತ್ಕೊಳ್ಳೋದು ಪ್ರಾಬ್ಲಮ್. ಅದು
ಬರಬೇಕಾದಂಥದ್ದನ್ನ ನಾವು ಎಷ್ಟು ಸುಮಧುರ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಆಲೋಚನೆ ಇಲ್ಲ. ಇನ್ನು ಯಾವ ರೀತಿ ಆಗೋಯ್ತು. ಒನ್ಸ್ ಎ ಫ್ರಾಡ್ ಇಸ್ ಅನ್ ಆಲ್ವೇಸ್ ಎ ಫ್ರಾಡ್, ಶೂಟ್ ಇಟ್ ಔಟ್, ಬಿಟ್ಬಿಡಿ ಅವನನ್ನು. ಅವನು ತಪ್ಪಾದ ವ್ಯಕ್ತಿ ಆಗೋಯ್ತು, ಮುಗಿದು ಹೋಯ್ತು. ಗತಂ ಗತಂ ಜಾತಸ್ಯಂ ಧ್ರುವಂ ಮರಣಂ, ಮುಗಿದಿದೆ. ಇನ್ನೇನ್ ಮಾಡ್ತೀರಿ ಅವ್ರ ಬಗ್ಗೆ ಮಾತಾಡಿ? ಆ ಅವಕಾಶದ ಬಗ್ಗೆ, ಸಮಯದ ಬಗ್ಗೆ, ವ್ಯಕ್ತಿಯ ಬಗ್ಗೆ, ಅಧಿಕಾರದ ಬಗ್ಗೆ, ಸ್ಥಾನದ ಬಗ್ಗೆ ಅದನ್ನೇ ಹಿಡ್ಕೊಂಡು ಕೆದಕ್ತಾ ಕೂತ್ಕೊಳ್ಳೋದು. ಈ ಬೆದರಿನ ತರ ಇದು ಅಳ್ತಾ ಇತ್ತಂತೆ. ಆಗ ಬ್ರಹ್ಮದೇವರು ಹೇಳಿದ್ರಂತೆ, ಯಾಕೆ ಯೋಚನೆ ಮಾಡ್ತೀಯ, ಹೋಗು ಬೆಳಿ. ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟುಕೊಂಡು ನಾನು ಬಿದುರು, ನಾನೆಲ್ಲದಕ್ಕೂ ಬಳಸಿಕೊಳ್ಳುತ್ತೇನೆ ಅವಕಾಶವನ್ನ, ಎಲ್ಲರಿಗೂ ಬೆಳಕಾಗುತ್ತೇನೆ ಅಂತ ಅನ್ಕೊ. ಎಲ್ರಿಗೂ ನಂಬಿಕೆ ಇಲ್ವಾ ನಿನಗೆ ನನ್ನ ಮಾತಿನ ಮೇಲೆ? ಹೋಗು ಅಂದ್ರಂತೆ. ಸರಿ, ಬ್ರಹ್ಮದೇವರು ಹೇಳಿದಾರಲ್ವಾ, ಬೆಳೆಯೋಣ. ನನ್ನನ್ನು ಎಲ್ಲರೂ ಪೂಜಿಸ್ತಾರೆ, ನನ್ನನ್ನು ಎಲ್ಲರೂ ಪ್ರೀತಿಸ್ತಾರೆ, ಎಲ್ರಿಗೂ ಎಲ್ಲರ ಬದುಕಿಗೂ ನಾನು ಬೇಕಾಗುತ್ತೇನೆ ಅಂತ ಹೇಳಿ ಡಿಸೈಡ್ ಮಾಡ್ತಂತೆ. ಬೆಳಿಲಿಕ್ಕೆ ಆರಂಭ ಆಯ್ತು. ಆ ಬಿದಿರು ನೋಡಿ ಎಷ್ಟು ಹಠ ಹಿಡಿದು ಬೆಳೆಯುತ್ತೆಂದರೆ ಕೃಷ್ಣರ ಕೈಯಲ್ಲಿನ ಕೊಳಲಿನಂತೆ. ನೋಡಿ, ಕೃಷ್ಣನ ಕೈಯಲ್ಲಿರೋ ಕೊಳಲು ಬಿದಿರಿನ ಕೊಳಲು. ಹೌದಲ್ವಾ? ನಾವು ಕೊಳಲು ಬಾರಿಸ್ತಿರ್ತೀವಿ, ಬಿದಿರಿಂದಲೇ ತೆಗೆದಿರ್ತಕ್ಕಂಥ ಒಂದು ಕೊಂಬೆಯಿಂದ ಮಾಡಿರುವ ಕೊಳಲು ಅತ್ಯಂತ ಸುಶ್ರಾವ್ಯವಾಗಿ ಗಾಯನ ಬರುತ್ತೆ. ಅದನ್ನ ನುಡಿಸುವವರಂತೂ ಅದನ್ನ ಎಲ್ಲೋ ಅದರಂ ಮಧುರಂ, ಆ ಮಧುರಾಷ್ಟಕವನ್ನ ಜೀವನದಲ್ಲೊಮ್ಮೆ ಕೇಳಿ ಮಕ್ಕಳೇ. ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ತುಂಬಾ ತ್ರಾಸ ಆಗಿದೆ, ಬೇಸರ ಆಗಿದೆ, ದುಃಖ ಆಗಿದೆ, ಏನೋ ಒಂಟಿತನ ಅನ್ಸಿದೆ ಅಂದಾಗ ಯೂಟ್ಯೂಬ್ಗೆ ಹೋಗಿ ಮಧುರಾಷ್ಟಕಂ ಹಾಗೇ ತಲ್ಲಿನ ಆಗ್ಬಿಡ್ತೀರಿ. ಆ ಕೃಷ್ಣನ ಕೊಳಲಿನ ಆ ಒಂದು ಗಾಯನದ ಹಾಗೆ ಬಿದಿರು. ಅದಷ್ಟೇ ಅಲ್ಲ, ಮಕ್ಕಳನ್ನ ತೂಗುವ ತೊಟ್ಟಿಲಾಯಿತಂತೆ ಬಿದಿರು. ಬೆಳೆಯಿತು. ಇನ್ನು ಸುಮಂಗಲಿಯರಿಗೆ ಬಾಗೀನ ಕೊಡುವ ಮೊರವಾಯಿತಂತೆ. ಅದಕ್ಕಿಂತ ಬೇಕಾ ಸೌಭಾಗ್ಯ ಮಕ್ಕಳೇ? ನೋಡಿ, ಅದಕ್ಕೆ ಬ್ರಹ್ಮದೇವನ ಒಂದು ಆಶೀರ್ವಾದ, ನಿನ್ನ ಅವಕಾಶವನ್ನ ನೀನು ನೆನಪಿಟ್ಟುಕೊಂಡು ಬೆಳಿ ಅಂತ. ನನ್ನಲ್ಲೊಂದು ದೊಡ್ಡ ಅವಕಾಶ ಇದೆ, ಕಳ್ಕೋಬಾರ್ದು. ನನಗೊಂದು ಅವಕಾಶ ಕೊಟ್ಟಿದ್ದಾನೆ ಭಗವಂತ ಭೂಮಿ ಮೇಲೆ ಬೆಳಿಲಿಕ್ಕೆ. ನಾನು ಸಾಮಾನ್ಯನಲ್ಲ, ನನ್ನಿಂದ ಸಾಧಿಸೋದು ತುಂಬಾ ಇದೆ ಅನ್ನತಕ್ಕಂಥ ಒಂದು ಅಚಲವಾದ ನಂಬಿಕೆಯಿಂದ ಆ ಬಿದಿರು ಸುಮಂಗಲಿಯರ ಆ ಒಂದು ಮೊರದ ಬಾಗೀನ. ಅದಷ್ಟೇ ಅಲ್ಲ, ಬಡವರ ಗುಡಿಸಲಿಗೆ ಬಾಗಿಲಾಯಿತಂತೆ. ಬಡವರು ಬಿಡಿ, ಇವತ್ತು ಶ್ರೀಮಂತರು ಕೂಡ ತೋಟದಲ್ಲಿ ಒಂದು ಬ್ಯಾಂಬೂ ಹಟ್ ಅಂತೆಲ್ಲ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ರು. ಬ್ಯಾಂಬೂ ಹಟ್ಟಲ್ಲಿ ಇರೋದು ಬಿದಿರಿನ ಆ ಒಂದು ಗುಡಿಸ್ಲಲ್ಲಿ ಹೋಗಿರೋದು, ಅದೊಂದು ಪ್ರೆಸ್ಟೀಜ್ ಆಗ್ಬಿಟ್ಟಿದೆ ಇವತ್ತು. ಅದ್ರಲ್ಲಿ ಕಟ್ಟಿಸ್ಕೊಳ್ಳೋದು, ಅದ್ರಲ್ಲಿ ಇರೋದು, ಕಮ್ ಬ್ಯಾಕ್ ಟು ನೇಚರ್, ಪ್ರಕೃತಿಯ ಮಡಲಿಗೆ ಮರಳಿ ವಾಪಸ್ ಬನ್ನಿ ಅಂತ. ಬಿದಿರಿನ ಮನೆನ, ಬಿದಿರಿನ ಅಂತಿದ್ರು. ಇವತ್ತೆಲ್ಲ ಇಲ್ಲಿ ನೋಡಿ, ಈ ಗುರುವಿನ ಬಳಿಯೂ ಕೂಡ ಫಲತಾಂಬೂಲ ಇಡುವ ಬುಟ್ಟಿಯಾಯಿತಂತೆ. ನೋಡಿ, ಆ ಬಿದುರಿಗೆ ಸಿಕ್ಕಂತ ಒಂದು ಅವಕಾಶವನ್ನ ಅಷ್ಟು ಆನಂದಿಸಿಕೊಂಡು ಈ ರೀತಿ ಆಯಿತು ಅಂತ. ಅದಷ್ಟೇ ಅಲ್ಲ, ಊರುಗೋಲ ಆಯಿತು. ಎಷ್ಟು ಜನ ವಯಸ್ಸಾದವರು ಒಂದು ಊರುಗೋಲು ಇಟ್ಕೊಂಡಿರ್ತಾರೆ, ಬಿದಿರಿಂದಲೇ ಮಾಡಿರ್ತಾರೆ ನೋಡಿ. ಅದಷ್ಟೇ ಅಲ್ಲ, ಬಟ್ಟೆ ಒಣಗಿಸುವ ಕೋಲ ಆಯಿತು. ಅದಷ್ಟೇ ಅಲ್ಲ, ಶವ ಎತ್ತಲು ಕೂಡ ಬಿದುರಿನ ಆಧಾರವಾಯಿತು. ಅದ್ರ ಮೇಲೆನೆ ಮಲಗಿಸೋದು. ತುಂಬಾ ಕಡೆ ಬಿದಿರಿನ ಆ ಒಂದು ಹಾಸಿಗೆಯ ಮೇಲೆ ಮಲಗಿಸುತ್ತಾರೆ, ಈ ಶವ ಎತ್ತಲು ಕೂಡ ಆಧಾರವಾಗಿ. ಹಾಗೆ ಹೇಳ್ತಂತೆ ಅದು ನೆನೆಸ್ಕೊಂಡು. ನಾನು ಇಷ್ಟೇ ನಾನು ಬದುಕು ಅನ್ಕೊಂಡಿದ್ದೆ ಮನುಜ, ನಿನಗೂ ಕೂಡ ನನಗ್ ಮೀರಿದಂತ ಜ್ಞಾನ, ವಿಜ್ಞಾನ, ಸುಜ್ಞಾನ ಎಲ್ಲ ಕೊಟ್ಟಿದ್ದಾನೆ. ನೀನು ಯಾರಿಗೆ ಊರುಗೋಲಾದೆ, ನೀನು ಹೇಗೆ ನಿನ್ನ ಅವಕಾಶವನ್ನ ಬಳಸಿಕೊಂಡೆ. ಏನಾದ್ರೂ ಇವುಗಳಲ್ಲಿ ಒಂದಾಗಿದ್ದೀರಾ ಮಕ್ಕಳೇ ನೀವು? ಏನಾದ್ರೂ ಒಬ್ಬರಿಗೆ ಸಾಂತ್ವನ, ಒಬ್ಬರಿಗೆ ಸಮಾಧಾನ. ಅರೆ ದೋಚೋಣ, ದೋಚೋಣ, ಬಾಚ್ಕೊಳ್ಳೋಣ, ಹೇಗಾದ್ರೂ ಸರಿ. ಎಲ್ಲರೂ ಚೆನ್ನಾಗಿರ್ಬೇಕು, ಅದು ನಾನೊಬ್ಬನೇ ಆಗಿರಬೇಕು ಅನ್ನೋ ಸಿದ್ಧಾಂತಕ್ಕೆ ಬಂದ್ಬಿಟ್ಟಿದ್ದೇವೆ ಮಕ್ಕಳೇ.
ಎಲ್ಲರೂ ನೋಡಿ, ಮೊನ್ನೆ ಒಬ್ರು ದೊಡ್ಡ ಲಿಸ್ಟ್ ತೋರಿಸ್ತಾರೆ ಯಾರ್ಯಾರಿಗೆಲ್ಲ ಸೈಟ್ಗಳು ಬಂದಿದೆ ಅಂತ. ನಾನೆಷ್ಟು ಮೆದ್ದೆ, ನೀನೆಷ್ಟು ಕದ್ದೆ. ನೋಡಿ, ಅದ್ಭುತವಾಗಿ ಮನುಷ್ಯಂಗ ಆಗ್ಬಿಟ್ಟಿದ್ದಾನೆ ಮಕ್ಕಳೇ. ಮನುಷ್ಯ ಅಷ್ಟು ಪಾಪಿ, ಮನುಷ್ಯ ಪಾಪಿ ಕಾಲ, ಪಾಪಿ ಬುದ್ಧಿ, ಸದಾ ಪಾಪಿ ಬುದ್ಧಿಯೇ. ಹೇಗಾದರೂ ಪಾಪ ಚಿಂತನೆಯೇ. ಯಾರು ಹೇಗಾದ್ರೂ ಹಾಳಾಗೋಗ್ಲಿ, ಬದುಕಲಿ, ನಂಗದೆಲ್ಲ ಗೊತ್ತಿಲ್ಲ, ನಾನೊಬ್ಬನೇ ಬದುಕಬೇಕು ಜಗತ್ತಲ್ಲಿ ಅನ್ನತಕ್ಕಂಥದ್ದು. ಬಿದಿರನ್ನಾದ್ರೂ ನಾವು ನೋಡಿ ಕಲಿಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಬುಟ್ಟಿ ಆ ಭಗವತಿ, ಆ ತಾಯಿ ಜೀವ. ಯಾರು ಇದನ್ನ ಮಾಡಿದ್ರು ಅವ್ರ ಮನೆ ತಣ್ಣಗಿರ್ಲಿ. ಬಿದಿರಲ್ಲಿ ಮಾಡಿರೋದೆ ಆ ಬುಟ್ಟಿ, ಎಷ್ಟು ಅಂದವಾಗಿ ಕಾಣಿಸುತ್ತೆ ನೋಡಿ. ಯೋಚನೆ ಮಾಡಿ ಮಕ್ಕಳೇ, ನಮ್ಮ ಬದುಕು ನಾವು ಬಿದಿರಿನ ಹಾಗೆ ಏನಾದರೂ ಯಾವುದಾದರೂ ಯಾರಿಗಾದರೂ ಒಂದು ಉಪಯೋಗ ಬಂದಿದ್ದೇವೆಯಾ? ನಮಗೋಸ್ಕರ ಆದರೂ ಉಪಯೋಗಕ್ಕೆ ಬಂದಿದ್ದೇವೆಯಾ? ಬಾ, ಆ ಪುಣ್ಯಾತ್ಮ ಕಾಣೋ, ಬದುಕಿದ ರೀತಿ ಕಾಣೋ. ಒಳ್ಳೇದ್ ಮಾಡಿದ್ನೋ ಇಲ್ವೋ, ಕೆಟ್ಟದ್ದಂತೂ ಮಾಡಿಲ್ಲ ಭಗವಂತ, ಅಷ್ಟು ಅನ್ನಿಸ್ಕೊಬಿಟ್ರೆ ಸಾಕು ಮಕ್ಕಳೇ. ಹೌದು, ಅವ್ರು ಬಯಸಿದಷ್ಟು ನಮಗೆ ಕೊಡೋಕ್ ಶಕ್ತಿ ಇಲ್ಲದೆ ಇರ್ಬೋದು, ಅವ್ರು ಬಯಸಿದಷ್ಟು ನಾವು ಹಂಚ್ಕೊಳ್ಳೋ ಶಕ್ತಿ ಇಲ್ಲದೆ ಇರಬಹುದು, ಸಹಾಯ ಮಾಡಲು ಆಗದೆ ಇರಬಹುದು. ಈಸ್ ನೆವರ್ ಆ ವ್ಯಕ್ತಿ ಅದಾಗಿ ಮಕ್ಕಳೇ. ದಯಮಾಡಿ ಹೇಳ್ತೇನೆ, ನಮಗೊಂದು ಭಗವಂತ ಹಲವಾರು ಅವಕಾಶಗಳನ್ನ ಕೊಟ್ಟಿದ್ದಾನೆ. ಚಿತ್ರಾನ್ನ ಮಾರಿ ಲಕ್ಪತಿ ಆಗಿರೋರು ಇದ್ದಾರೆ ಮಕ್ಕಳೇ. ಚಿತ್ರಾನ್ನ ಬದುಕು ಚಿತ್ರಾನ್ನ ಅಂತಾರೆ. ಅದೇ ಚಿತ್ರಾನ್ನದಿಂದ ಬದುಕು ಕಟ್ಟಿರೋರು ಎಷ್ಟೋ ಜನ ಲಕ್ಪತಿ ಆಗಿರೋರನ್ನ ನಾನು ನೋಡಿದ್ದಾನೆ ಕಣ್ಣಾರೆ. ಖುಷಿ. ಅವರನ್ನೆಲ್ಲ ಕರೆದು ನಮ್ಮ ಚಾನಲ್ ಅಲ್ಲಿ ತೋರಿಸ್ಬೇಕು. ಬದುಕು ಚಿತ್ರಾನ್ನ ಅಂತಿದ್ರಲ್ಲ, ನೋಡಿ ಇವರನ್ನ ಅಂತ. ನೋಡೋಣ. ತಾಯಿ ದೇವಿ ಜಗನ್ಮಾತೆ ವಾಗ್ದೇವಿ ಯದ್ಭಾವಂ ತದ್ಭವತಿ. ನನಗಂಥದ್ದೊಂದು ನಂಬಿಕೆ ಇದೆ. ನಾವು ಏನ್ ಬಯಸ್ತಿದ್ದೇವು, ಯೋಚಿಸ್ತಿದ್ದೇವು, ಆಲೋಚನೆ ವಿವೇಚನೆ, ಅದೇ ರೀತಿ ನಮ್ಮ ಬದುಕು, ನಮ್ಮ ಸುತ್ತಮುತ್ತ ಪರಿಚಯಗಳಿರ್ತವೆ ಮಕ್ಕಳೇ, ಕರ್ಕೊಂಡು ಬಂದು ನಿಲ್ಸುತ್ತೆ. ಆ ಬಿದಿರು ಆ ರೀತಿ ಆಲೋಚನೆ ಮಾಡ್ತು, ಅದಕ್ಕೆ ಕೃಷ್ಣನಿಗೆ ಕೊಳಲಾಗಿ ಬಿಡ್ತು. ನೀವು ಕೂಡ ಆಗ್ತೀರಿ ಅಂತ ನಾನು ಆಶಿಸ್ತೇನೆ ಮಕ್ಕಳೇ. ಸದಾ ಯಾವುದ ಅವಕಾಶ, ನನ್ನ ಬಲವೇನು, ಕಳ್ಕೊಂಡಿರೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಮುಂದೆ ಬರೋ ಕಳ್ಕೊಳ್ಳೋದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ಕಳೆದಿದ್ದ ನಾ ಕಲ್ ಕೆ ಬಾರೆ ಮೇ ಸೋಚು, ನಾ ಕಲ್ ಕೆ ಬಾರೆ ಮೇ ಸೋಚು, ಆಜ್ ಕೆ ಬಾರೆ ಮೇ ಸೋಚು. ಮಾಡ್ತೀರಿ ಅಂತ ಅನ್ಕೋತೇನೆ. ಓಂ ನಮೋ ನಾರಾಯಣಾಯ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಒಂದು ಉಚ್ಚಿಷ್ಟ ಗಣಪತಿ ಅನುಷ್ಠಾನ ಹೇಳ್ಕೊಡ್ತೇನೆ ಅಂತ ಹೇಳಿದ್ದೆ ನಿಮಗೆ ಇವತ್ತು. ಹೌದು, ತೀರದ ಕಷ್ಟ ಇದೆ. ನಮಗೆ ಮಂತ್ರಪೂರಿತವಾಗಿ, ಯಂತ್ರಪೂರಿತವಾಗಿ, ತಂತ್ರಪೂರಿತವಾಗಿ, ಯಂತ್ರ ಮಂತ್ರ ತಂತ್ರ. ಎಸ್, ತಂತ್ರ ಅಂದ್ರೆ ಟೆಕ್ನಿಕ್, ಯಂತ್ರ ಅಂದ್ರೆ ಮೆಷಿನ್, ಮಂತ್ರ ಅಂದ್ರೆ ಅನಾಲಿಸಿಸ್ ಅಷ್ಟೇ, ರಿಸರ್ಚ್ ಅಷ್ಟೇ. ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ವೈಜ್ಞಾನಿಕವಾಗಿ, ನಾವು ವೈದಿಕವಾಗಿ ಹೇಳ್ಬೇಕಾದ್ರೆ ಒಂದು ಯಂತ್ರ, ಒಂದು ಮಂತ್ರ, ಒಂದು ತಂತ್ರ. ವೈದಿಕವಾಗಿ ನಮಗೆ ಗೊತ್ತಿಲ್ಲದೆ ಕೆಲವೊಂದು ವಿಘ್ನ. ಯು ಆರ್ ಟ್ಯಾಲೆಂಟೆಡ್, ನೀವು ನ್ಯಾಯಯುತವಾಗಿದ್ದೀರಿ, ನೀವು ಧರ್ಮಬದ್ಧರಾಗಿದ್ದೀರಿ, ಆದ್ರೂ ನಿಮಗೆ ಸಿಗಬೇಕಾದ ಸ್ಥಾನ ಸಿಗ್ತಿಲ್ಲ, ಸಿಗಬೇಕಾದ ಗೌರವ ಸಿಗ್ತಿಲ್ಲ. ಏನೋ ಮಾಡ್ಕೋಬಿಟ್ಟಿದ್ದೀರಿ, ಏನೋ ಒಂದು ವ್ಯವಹಾರ, 4 ಜನಕ್ಕೆ ಚೆನ್ನಾಗಿರ್ಬೇಕು ಅಂತಲೋ, ಇಲ್ಲ ನಿಮ್ 4 ಜನಕ್ಕೆ ಏನಾದ್ರೂ ಮಾಡಬೇಕು ಅಂತಲೋ, ಇಲ್ಲ 4 ಜನದ ಮುಂದ್ಗಡೆ ನಾನ್ ಚೆನ್ನಾಗಿರ್ಬೇಕು ಅಂತಲೋ, ಏನೋ ಒಂದು ಉದ್ದೇಶ, ಸದುದ್ದೇಶ, ಉದ್ದೇಶ ದುರುದ್ದೇಶ ಅಲ್ಲ, ಒಳ್ಳೆ ಉದ್ದೇಶ ಸದುದ್ದೇಶ ಇಟ್ಕೊಂಡು ಮಾಡಿದ್ರಿ, ಅದು ನಿಮಗೆ. ಬಟ್ ಯಾಕೋ ಆಗ್ತಿಲ್ಲ. ಸಿ, ಓದದೆಯೇ IAS ಪಾಸ್ ಆಗ್ಬೇಕು, ದಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ಅದು ಯಂತ್ರ ಮಂತ್ರ ತಂತ್ರ ಅಲ್ಲ. ನೀವು ಮಂತ್ರೋಪಾಸನೆ ಮಾಡಲೇಬೇಕು, ಅದಕ್ಕೆ ನೀವು ರಿಸರ್ಚ್ ಮಾಡಲೇಬೇಕು, ಪ್ರಿಪೇರ್ ಆಗಲೇಬೇಕು. ಪುಸ್ತಕ ಮುಟ್ಬಿಟ್ಟು ಪೂಜೆ ಮಾಡಿಬಿಡ್ತೇನೆ, ಈ ಪೂಜೆ ಮಾಡೋದ್ರಿಂದ ನನಗೆ ವಿದ್ಯೆ ಒಲ್ದು ಬಿಡುತ್ತೆ, ಇಲ್ಲ, ನೀವು ಪ್ರಯತ್ನ ಪಡ್ತಿದ್ದೀರಿ,
2 ಮಾರ್ಕ್ಸ್ 3 ಮಾರ್ಕ್ಸ್ ಅಲ್ಲಿ ಹೋಗ್ತಿದೆ, ಒಂದು ಬಾರಿ ಓಕೆ, 2 ಬಾರಿ ಓಕೆ, ಪದೇ ಪದೇ ಆಗ್ತಿದೆ. ಅಲ್ಲಿ ಕರೆಕ್ಟ್ ಆಗಿ ಒಂದು 2 ನಿಮಿಷದಲ್ಲಿ ನಿಮ್ಮಲ್ಲಿ ಅರ್ಹತೆ ಇದೆ, ನಿಮಗೆ ಒಲಿಂಪಿಕ್ಸ್ಗೆ ಅರ್ಹ, ಸೆಲೆಕ್ಷನ್ ಆಗಿಲ್ಲ. ಯಾವುದೋ ಕೆಟ್ಟ ವ್ಯಕ್ತಿಗಳು, ಕ್ಷುದ್ರ ವ್ಯಕ್ತಿಗಳು ಇದ್ದಾರೆ, ಎಲ್ಲಾ ರಂಗದಲ್ಲೂ ಇದ್ದಾರೆ ಕ್ಷುದ್ರ ವ್ಯಕ್ತಿಗಳು. ಅದೇ ಕ್ಷುದ್ರೋಪಾಸನ ಅಂತ ಹೇಳೋದು ಅಷ್ಟೇ. ಕೆಟ್ಟವನ್ ಪಕ್ಕದಲ್ಲಿ ಇಟ್ಕೊಂಡ್ರೆ ನಾವ್ ಇನ್ನೂ ಕೆಡ್ತೀವಿ. ಆ ಕಾಲಕ್ಕೆ ಆ ಸಮಯಕ್ಕೆ ಅದು ಒಳ್ಳೇದೇ. ನಮ್ ಪಕ್ಕದಲ್ಲಿ ಇದ್ದಾನೆ ಅವನು, ನಮ್ಗೊಂದು ದುಡ್ಡು ಬರ್ಬೇಕು, ಅವ್ನು ಬೆದರಿಸ್ತಾನ, ಏಯ್ ಇಡ್ಬಿಡೋ ಅಂತಾನೆ. ನಮಗೀಗ ಓಕೆ, ಯಾರು ಗೊತ್ತು ನಾಳೆ ನಮ್ ಕುತ್ತಿಗೆಗೆ ಅವ್ನು ಕತ್ತಿ ಇಡಬಲ್ಲ. ಕ್ಷುದ್ರೋಪಾಸನೆ ಅಂದ್ರೆ ಅದೇ. ಯಾರಿಗೂ ನಾವು ದುಡ್ಡು ಕೊಡ್ಬೇಕು, ಹೇಯ್ ಕೊಡಲ್ಲ, ಹೊಡೆದು ಬಿಡ್ತೀನಿ. ನಮಗವತ್ತು ಗೆದ್ದು ಬಿಟ್ವಿ ಅಂತ ನಾಳೆ ನಮ್ಮನ್ನ ಹೊಡೆದು ಅವ್ನು ಕಿತ್ಕೊಳ್ಳಲ್ಲ ಅಂತ ಏನು ಅನ್ಕೋಬೇಡಿ. ಕ್ಷುದ್ರೋಪಾಸನೆ ಅಂದ್ರೆ ದೈವೋಪಾಸನೆ. ದೈವದಂತ ಕೆಲವು ವ್ಯಕ್ತಿಗಳು ನಮ್ಮ ಜೊತೆಲಿ ಇರ್ತಾರೆ, ಗೈಡೆನ್ಸ್ ಮಾಡ್ತಾರೆ, ಈ ತರದ್ ಮಾಡು, ಹಿಂಗ್ ಹೋಗು, ನ್ಯಾಯಕ್ಕೆ ಹೋಗು. ಲೇಟ್ ಆಗ್ಬೋದು, ನ್ಯಾಯದ ಪರಿಧಿ ಲೇಟ್ ಆಗ್ಬೋದು. ದೈವೋಪಾಸನೆಯು ಹಾಗೆಯೇ. ಎಲ್ಲೋ ಈ ತರದ್ದು ಒಂದು ಸಣ್ಣದ್ದು ನಿಮ್ಮಲ್ಲಿ ಅರ್ಹತೆ ಇದೆ, ಓದ್ಲಿಕ್ಕೆ ಹೋದಾಗ್ಲೇ ವಿಘ್ನ. ನಿಮ್ಮಲ್ಲಿ ಅರ್ಹತೆ ಇದೆ, ಪ್ರಮೋಷನ್ ನಿಮಗ್ ಮಾತ್ರ ಮಿಸ್ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಯಾರದು ಕೆಂಡ ದೃಷ್ಟಿ, ಗೃಹದ ದೃಷ್ಟಿ, ಕಾಕ ದೃಷ್ಟಿ, ಏನೋ ನಡೀತಿದೆ. ನಮ್ಮನೇಲೆ ಎಷ್ಟು ಮಾಡಿದ್ರು ಅತ್ತೆ, ಎಷ್ಟು ಮಾಡಿದರೂ ತಂದೆ, ಎಷ್ಟು ಮಾಡಿದರೂ ಮಕ್ಕಳು, ಈ ತರದ್ದು ಅಲ್ಲೇನೋ ವಿಘ್ನ. ಕಾರ್ಯ ವಿಘ್ನ ಮುಖ್ಯವಾಗಿ, ಕೆಲಸ ವಿಘ್ನ ಮುಖ್ಯವಾಗಿ, ವ್ಯವಹಾರ ವಿಘ್ನ ಮುಖ್ಯವಾಗಿ ಮಾಡ್ತಿದ್ದೀರಿ. ಬಟ್ ವ್ಯವಹಾರಗಳಿಗೆ ಏನೋ ಡಾಕ್ಯುಮೆಂಟ್ಸ್ ಬರ್ತಿಲ್ಲ, ಅಲ್ಲೇ ಸ್ಟಕ್ ಆಗ್ಬಿಟ್ಟಿದೆ. ಯಾವುದೋ ಅಂದಾದುಂದಿ ದುಡ್ಡು ಹೊಡಿಲಿಕ್ಕೆ ಹೋಗ್ತಿದ್ದೀರಿ, ಅದೆಲ್ಲ ಇಲ್ಲ, ಅದಕ್ಕೆಲ್ಲ ಮಾಡೋದಿಲ್ಲ ಉಪಾಸನ. ನೀವು ಅದು ಮಣ್ಣಾಕಿಸ್ಕೋತೀರಿ ಅಷ್ಟೇ. ಅದನ್ನೇ ಕ್ಷುದ್ರೋಪಾಸನೆ ಅನ್ನೋದು. ಯಾವುದಾದ್ರು ಅಡ್ಡದಾರಿ ಸಂಪಾದನೆ, ಅಡ್ಡದಾರಿ ಆಲೋಚನೆ, ಅಡ್ಡದಾರಿ ವ್ಯವಸ್ಥೆ ಅನ್ನತಕ್ಕಂಥ ಭಾವಾರ್ಥ. ಅದು ಆಗದ ಮಾತು. ನೀವು ನ್ಯಾಯಯುತವಾಗಿ, ಧರ್ಮಯುತವಾಗಿ ಮಾಡಿ ಬೆಳೆ ಬರೋ ಟೈಮ್ನಲ್ಲೇ ಒಂದು ಬಾರಿ ಆದ್ರೆ ಓಕೆ, 2 ಬಾರಿ ಆದ್ರೆ ಓಕೆ, ಪ್ರತಿ ಬಾರಿಯೂ ಆಗ್ತಿದೆ. ಒಂದಷ್ಟು ಅಸಲಾದ್ರೂ ಬರಬೇಕು ಮಕ್ಳೇ. ನಾವು ಹಾಕಿದ್ದು ಲಾಭ ಬಿಡಿ, ಆಮೇಲೆ ನಷ್ಟ ಆಗಬಾರ್ದು. ನಂದೊಂದು ಏನೋ ಒಂದು 5 ಲಕ್ಷ ಹಾಕಿ ಒಂದು ವ್ಯವಹಾರ ಮಾಡ್ತೇವೆ, ಉಳಿಸ್ಕೋಬೇಕು. 5 ಲಕ್ಷ ಬಂದಿದ್ಯಾ, ಇನ್ ಮಿಕ್ಕದ್ ಬಿಡಿ. ನಾವೊಂದು ಲೇಬರ್ ಹಾಕಿದ್ದೇವೆ, ನಾವು ಇನ್ನೊಂದೇನೋ ಒಂದು ಕೆಲ್ಸಗಾರನ ಇಟ್ಕೊಂಡು ಮಾಡಿದ್ದೇವೆ, ಅದೆಲ್ಲ ಹೋಗಿದೆ. ಬಟ್ ನನ್ನ ಅಸಲು ಹಾಗೇ ಇದೆ, ಬಂದಿದೆ ದೈವಾನುಗ್ರಹ. ಅಷ್ಟಾದ್ರೂ ಉಳ್ಕೋಬೇಕು. ನಷ್ಟ, ತೀರಾ ನಷ್ಟ ತಟ್ಕೊಳ್ಳೋ ಜೀವಗಳಲ್ಲ. ಅಂತಹದಕ್ಕೆ ಒಂದು ಅದ್ಭುತವಾದಂತ ಉಪಾಸನ ತಿಳಿಸ್ಕೊಡ್ತಿದ್ದೇನೆ. ಅದರಲ್ಲೂ ಈ ಉಪಾಸನೆಯಿಂದ ವಿದ್ಯಾರ್ಥಿಗಳಿಗೆ ಖಂಡಿತ ಹೇಳ್ತಾನೆ ತುಂಬಾ ಒಳ್ಳೇದಾಗುತ್ತೆ. ಪ್ರೊಫೆಷನಲ್ಸ್ಗೆ ತುಂಬಾ ಒಳ್ಳೇದಾಗುತ್ತೆ. ಈ ಲಾಯರ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ವಿದ್ಯಾಭ್ಯಾಸ ಒಳ್ಳೆ ಹೈಯರ್ ಎಜುಕೇಶನ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಇನ್ನಷ್ಟು ಏಕಾಗ್ರತೆ ಬೆಳಿಬೇಕು. ಇನ್ನಷ್ಟು ಒಂದು ದೊಡ್ಡ ಸ್ಥಾಯಿಗೆ ಹೆಸರು, ಗೌರವ, ಕುಲ ತಿಲಕ ಅನ್ನಿಸ್ಕೋಬೇಕು, ಕುಟುಂಬ ತಿಲಕ ಅನ್ನಿಸ್ಕೋಬೇಕು, ಗ್ರಾಮ ತಿಲಕ ಅನ್ನಿಸ್ಕೋಬೇಕು, ರಾಜ್ಯ ತಿಲಕ ಅನ್ಕೋಬೇಕು, ದೇಶ ತಿಲಕ ಅನ್ನಿಸ್ಕೋಬೇಕು. ಅಂಥದ್ರ ಒಂದು ಸಾಧನೆಯಲ್ಲಿ ಹೆಜ್ಜೆ ಆಗ್ತಿದ್ದೀರಿ ಅನ್ನತಕ್ಕಂಥದ್ದು. ಮಕ್ಕಳಲ್ಲಿ ಏಕಾಗ್ರತೆ ಕಡಿಮೆ, ಒಂದ್ ಕಡೆ ಕುತ್ಕೊಳ್ಳಲ್ಲ, ಫೋಕಸ್ ಮಾಡೋದಿಲ್ಲ, ಕೆಲಸ ಒಂದ್ ಕಡೆ ಫೋಕಸ್ ಬರ್ತಿಲ್ಲ, ಡ್ಯೂಯಲ್ ಮೆಂಟಾಲಿಟಿ ಆಗ್ತಿದೆ ಅನ್ನತಕ್ಕಂಥದ್ದಾದರೆ ಕಂಪಲ್ಸರಿ ಈ ಉಪಾಸನೆಯನ್ನ ಮಾಡಿ. ಒಂದು ಪುಟ್ಟ ಗಣದಿಗ್ಬಂಧ, ಒಂದು ತಟ್ಟೆಯಲ್ಲಿ ಒಂದಷ್ಟು 3/4 kg ಅಕ್ಕಿ ಇಡಿ, ಒಂದು ಅಚ್ಚು ಬೆಲ್ಲ, ಒಂದು ಕೊಬ್ಬರಿ, ಒಂದು ತೆಂಗಿನಕಾಯಿ, ಒಂದು ಗಣೇಶ ವಿಗ್ರಹ ಅದ್ರಲ್ಲಿ ತಂದಿಡಿ. ಸಣ್ಣದಾಗಿ ನವಧಾನ್ಯ ಪ್ಯಾಕೆಟ್ ಒಂದು ತಂದಿಡಿ. ಒಂದ್ ಸ್ವಲ್ಪ ಹೂವು, ಹಣ್ಣು, ವಿಳೆದೆಲೆ, ಅಡಿಕೆ ಇಷ್ಟಿಟ್ಬಿಡಿ. ಸಿಕ್ಕಿದ್ರೆ ಒಂದಿಷ್ಟು ಗರಿಕೆನೂ ತಂದಿಡಿ. ಇದು ವ್ಯವಸ್ಥೆ. ಒಂದು ಸಣ್ಣದಾಗಿ ಶಲ್ಯ ಇಲ್ಲ ಕೈ ವಸ್ತ್ರ ತಂದಿಡಿ. ಇಷ್ಟು ತುಪ್ಪ, ಒಂದು 50 ಗ್ರಾಮ್, ಜೇನು ತುಪ್ಪ ಸಿಕ್ಕಿದ್ರೆ ಒಂದು 50 ಗ್ರಾಮ್, ಇದನ್ನ ತಂದಿಡಿ. ನಿತ್ಯ ಸಂಧ್ಯಾಕಾಲ, ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆಯೇ ಮಾಡಿ, ತೊಂದರೆ ಇಲ್ಲ. ಯಾಕಂದ್ರೆ ಬೆಳಿಗ್ಗೆ ಓಡೋ ಅರ್ಜೆಂಟಲ್ಲಿ ಇರ್ತೀರಿ, ರಭಸದಲ್ಲಿ ಇರ್ತೀರಿ. ಸಂಜೆ ಬಂದು 8-8:30 ಆದರೂ ಚಿಂತೆ ಇಲ್ಲ, ಬಂದು ಕೈ ಕಾಲು ತೊಳ್ಕೊಂಡು ಕುಳಿತುಕೊಳ್ಳಿ. ಒಂದು ಬಟ್ಲಲ್ಲಿ ಆ ಗಣೇಶ ವಿಗ್ರಹವನ್ನ ಇಟ್ಟು ಅಲ್ಲೊಂದು ಪುಟ್ಟದಾಗಿ ಧೂಪ, ಒಂದು 3 ಬತ್ತಿಯ ದೀಪ ಹಚ್ಚಿ. ಒಂದೇ ದೀಪದಲ್ಲಿ 3 ಮುಖ,
ದೀಪ ಹಚ್ಚಿ, ಇಲ್ಲ ನನ್ನ ಕೈಲಿ 3 ಆಗುತ್ತೆ, ಸಿಂಗಲ್ 3 ದೀಪ ಹಚ್ಚಿಬಿಟ್ಟು ಇನ್ನೊಂದು ಬಟ್ಲಲ್ಲಿ ಒಂದು ಪುಟ್ಟದಾಗಿ ತುಪ್ಪ ಇಲ್ಲ ಹಾಲು ಇಲ್ಲ ಮೊಸರು ಇಲ್ಲವೇ ಎಳನೀರು ಪುಟ್ಟದಾಗಿ ಇವುಗಳಲ್ಲಿ ನಿಮಗೆ ಹಾಲು ತುಪ್ಪವೋ ಮೊಸರು ಎಳನೀರು ಜೇನು ಇವುಗಳಲ್ಲಿ ಯಾವುದಾಗುತ್ತೋ ಅದು ಇಟ್ಟು ಈ ಬಟ್ಲಲ್ಲಿರೋ ಗಣಪತಿಗೆ ಕುಳಿತುಕೊಳ್ಳಿ. ಒಂದು ಸಣ್ಣ ಪೀಠ ಹಾಕ್ಕೊಂಡು ಅಭಿಮುಖವಾಗಿ ದೇವರಿಗೆ ಅಭಿಮುಖವಾಗಿ ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ಈ ಬೆರಳನ್ನ ಹೀಗಿಟ್ಕೊಂಡು ಎಣಿಸ್ಕೊಂಡು ಬರಬೇಕು. ಈ ರೀತಿ ಆಯ್ತರೋ, ಇದು ಒಟ್ಟು 11 ಆಗುತ್ತೆ. ಮತ್ತೆ ಇನ್ನೊಂದು ಈ ರೀತಿ ಮಾಡಿಕೊಂಡಾಗ 22 ಆಗುತ್ತೆ. ನೀವು 21ಕ್ಕೆ ನಿಲ್ಲಿಸಿ ಅಷ್ಟೇ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ನಿಧಾನವಾಗಿ ಆ ಗಣಪತಿಯನ್ನ ಮೊದಲ ಬ್ರಾಹ್ಮಣ, ಮೊದಲ ಆಚಾರ್ಯ, ಮೊದಲ ಸಿದ್ಧಿ, ಮೊದಲ ಬುದ್ಧಿ, ಮೊದಲ ಜ್ಞಾನ, ಮೊದಲ ಮಾತು, ಮೊದಲ ಶಕ್ತಿ, ಮೊದಲ ಮಂತ್ರ ಅನ್ನೋದೆಲ್ಲ ನಮ್ಮ ಕಡೆ ವೈದಿಕವಾಗಿದೆ. 21 ಬಾರಿ ಈ ರೀತಿ ಹೇಳ್ಕೊಂಡು ಅಭಿಷೇಕ ಮಾಡಿ. ಮಕ್ಕಳಿದ್ದಾರೆ ಪಕ್ಕದಲ್ಲಿ ಕುಂದಿಸ್ಕೊಂಡು ಮಾಡಿ, ಯಜಮಾನ್ರಿದ್ದಾರೆ ಇಲ್ಲ ಧರ್ಮಪತ್ನಿ ಇದ್ದಾರೆ ಕುಂದಿಸ್ಕೊಂಡು ಮಾಡಿ, ಅಜ್ಜ ಅಜ್ಜಿ ಇದ್ದಾರೆ ಕುಂದಿಸ್ಕೊಂಡು ಮಾಡಿ, ಅವ್ರು ಬರಲ್ಲ ನೀವು ಒಬ್ಬರೇ ಮಾಡಿ. ಸೆಂಟ್ರಲ್ 5 ದಿನದ ಡೇಟ್ಸ್ ಆಗಿದೆ, ಮಕ್ಕಳ ಕೈಯಲ್ಲಿ ಮಾಡಿಸಿ, ಯಜಮಾನ್ರ ಕೈಯಲ್ಲಿ ಮಾಡಿಸಿ, ಅಕ್ಕನ ಕೈಯಲ್ಲಿ ಮಾಡಿಸಿ, ತಂಗಿ ಕೈಯಲ್ಲಿ ಮಾಡಿಸಿ. ಕಡಿಮೆ ಎಂದರು 108 ಇಲ್ಲ 180 ದಿನ ಈ ಉಪಾಸನೆ ಕುತ್ಕೊಳ್ಳಿ. ನಿಮ್ಮ ಪಾಡಿಗೆ 21 ಬಾರಿ ನಿಧಾನವಾಗಿ ಅಭಿಮುಖವಾಗಿ ಕುಳಿತುಕೊಂಡು ಮನಪೂರ್ವಕವಾಗಿ ಈ ಮಂತ್ರವನ್ನ, ನಮಃ ನಿನಗೆ ನಮಸ್ತೆ, ನನಗೆ ದಾರಿ ತೋರ್ಸು, ನನಗಿನ್ಯಾರು ಗೊತ್ತಿಲ್ಲ, ಈ ಲೋಕ ಮೋಸ, ಈ ಜನ ಮೋಸ, ನಿರ್ವಾಣಂ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ನಮ್ಮಲ್ಲಿ ಒಳ್ಳೇದೂ ಇಲ್ಲ ಕೆಟ್ಟದ್ದೂ ಇಲ್ಲ. ಆಗುತ್ತೋ ಒಂದು ಸಂಜೆ ಸ್ನಾನ ಮಾಡಿಯೇ ಕುಳಿತುಕೊಳ್ಳಿ, ಇನ್ನೂ ಒಳ್ಳೇದು. ಮನಸ್ಸು ಒಂಥರ ಪ್ರಫುಲ್ಲ ಆಗುತ್ತೆ. ನೀವು ಮಾಡಿ ಮಕ್ಕಳು. ಇದನ್ನ ಮಾಡುವಾಗ ಬಾಯಲ್ಲಿ ಒಂದು ಒಣಗಿದ ದ್ರಾಕ್ಷಿ ಇಲ್ಲ ಒಣಗಿದ ಖರ್ಜೂರ ಇಟ್ಕೊಳ್ಳಿ. ನಿಮ್ಮ ಪಾಡಿಗೆ ನೀವು ಮಾಡಿ. ಮಾಡುವಾಗ ಆ ಎಂಜಲ್ ಬರುತ್ತೆ, ಆ ಸಿಹಿಗೆ ಒಣಗಿದ ದ್ರಾಕ್ಷಿ ನುಂಗಿ. ಅಕಸ್ಮಾತ್ ಒಣಗಿದ ದ್ರಾಕ್ಷಿ ನುಂಗು ಬಿಟ್ರೆ ತೊಂದರೆ ಇಲ್ಲ, ಇನ್ನೊಂದು ಹಾಕೊಳ್ಳಿ. 21 ಬಾರಿ ಮಿನಿಮಮ್ ಮಾಡಬೇಕು. ಜಪ ಮಾಡ್ತಾ ಅಭಿಷೇಕ ಮಾಡಿ ತೀರ್ಥವನ್ನ ಎಲ್ಲರೂ ಸೇವಿಸಿ. ಪ್ರತಿ ಸಂಕಷ್ಟಿ ದಿನ ಆ ತಟ್ಟೆಲಿರ್ತಕ್ಕಂಥ ಏನು ಅಕ್ಕಿ, ಬೆಲ್ಲ, ಕೊಬ್ಬರಿ, ತೆಂಗಿನಕಾಯಿ, ವಿಳೆದೆಲೆ, ಅಡಿಕೆ, ಆ ಗರಿಕೆ, ವಿಶೇಷವಾಗಿ ತೆಂಗಿನಕಾಯಿ, ಒಂದು ಕೈವಸ್ತ್ರ, ನವಧಾನ್ಯ, ತುಪ್ಪ, ಜೇನು ಎಲ್ಲ ತಗೊಂಡು ಒಂದು ಪ್ಯಾಕ್ ಮಾಡಿಕೊಂಡು ಗಣಪತಿ ದೇವಸ್ಥಾನಕ್ಕೆ ನಿಮ್ಮ ಸಂಕಲ್ಪ ಏನಿದೆಯೋ ಆ ಕಾರ್ಯ, ಯಾವುದೋ ಭೂಮಿ, ಯಾವುದೋ ಮನೆ, ಯಾವುದೋ ಫ್ಯಾಕ್ಟ್ರಿ, ಯಾವುದೋ ಕೆಲಸ, ಯಾವುದೋ ಪ್ರಮೋಷನ್, ಯಾವುದೋ ಕೋರ್ಸು, ತುಂಬಾ ಆಸೆ, ಕಷ್ಟಪಡ್ತಿದ್ದೀರಿ, ಯಾಕೋ ಅದಾಗಲ್ಲ ಅನ್ನೋ ಒಂದು ಅಪನಂಬಿಕೆ, ಯಾವುದೋ ಒಂದು ಅಡ್ಡಿ, ನೀವು ಮಾಡಿ ಇದನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಅಲ್ಲೊಂದು ಅರ್ಚನೆ ಮಾಡಿಸ್ಬಿಟ್ಟು ಆ ಪುರೋಹಿತರಿಗೆ, ಅರ್ಚಕರಿಗೆ, ಆಚಾರ್ಯರಿಗೆ ದಾನವಾಗಿ ಕೊಟ್ಟು ಬಿಡಿ. ಕೊಟ್ಟು ಒಂದು ನಮಸ್ಕಾರ ಹಾಕೊಂಡು ಬನ್ನಿ. ಇದು ಕಡಿಮೆ ಅಂದ್ರೂ 12ರಿಂದ 16 ಸಂಕಷ್ಟಿ ಮಾಡಿ ಮಕ್ಕಳೇ. ಎಷ್ಟು ಲಕ್ಷಾಂತರ ಜನರ ಕೈಯಲ್ಲಿ ಇದನ್ನು ಮಾಡಿಸಿದ್ದಾನೆ. ಅದ್ಭುತ ಫಲಿತಾಂಶಗಳು ಕೊಟ್ಟಿದ್ದಾರೆ. ನಮಗೆ ಬರಬೇಕಾದ ದುಡ್ಡು ತಡೆಯಾಗಿದೆ, ಬರಬೇಕಾದ ಗೌರವ, ಸ್ಥಾನ, ಪದವಿ, ಪ್ರತಿಷ್ಠೆ, ಹೆಸರು ತಡೆಯಾಗಿದೆ. ಇದರಿಂದ ಹೊರಗಡೆ ಬರ್ತಕ್ಕಂಥದಕ್ಕೆ ಅದ್ಭುತ ದಾರಿ ಆಗುತ್ತೆ. ನೀವು ನನಗೆ ಇಲ್ಲೇ ಬಂದು ಸಿಹಿ ಕೊಡ್ತೀರಿ, ನನ್ನ ಆಫೀಸ್ಗೆ ಹೊಡ್ಕೊಂಡು ಬಂದು ಸಿಹಿ ಕೊಡ್ತೀರಿ. ನಿತ್ಯ ಕಡಿಮೆ ಅಂದ್ರೂ ಒಂದು 20-25 ಜನಕ್ಕಾದ್ರೂ ಈ ಸಂಕಲ್ಪ ಹೇಳ್ಕೊಡ್ತಿರ್ತಾನೆ. ಅದು ಫೋನಲ್ಲಿ ಇರ್ಬೋದು, ಇಲ್ಲ ನೇರವಾಗಿ ಬಂದವ್ರಿಗೆ ಇರ್ಬೋದು, ಮಾಡಿಸ್ತಿರ್ತಾನೆ. ಕಡಿಮೆ ಅಂದ್ರೆ ಒಂದು 20-25 ಜನಕ್ಕೆ ಹೇಳ್ತಲೇ ಇರ್ತಾರೆ. ಅವ್ರು ಕೊಟ್ಟು ತಾಂಬೂಲ, ಗುರುಗಳೇ ನೋಡಿ ಹಿಂಗಾಗಿದೆ, ಅವ್ರು ಕೊಟ್ಟು ಶಲ್ಯ ಇದು, ಅವ್ರು ಕೊಟ್ಟು ಮಾಲೆ ಇದು, ಗುರುಗಳೇ ಅವ್ರು ಕೊಟ್ಟ ಪಗಡಿ ಇದು, ನೀವು ಕಟ್ಟಬೇಕು, ನೀವು ಇದು. ಹೌದು ಮಕ್ಕಳೇ, ಯಾವುದೋ ಒಂದು ಸ್ಥಾನ ನಿಮಗೆ ಅರ್ಹತೆ ಇದೆ ಅದನ್ನ ನಿಭಾಯಿಸ್ಲಿಕ್ಕೆ. ಬಟ್ ಯಾರು ಅದು ಕೊಕ್ಕಿ ಹಾಕೋರು ಇರ್ತಾರೆ. ಅಯ್ಯೋ ಎಲ್ಲ ಈಸಿಯಾಗಿ ಬಂದ್ಬಿಟ್ರೆ
ಎಲ್ಲರೂ ದೇವರಾಗ್ಬಿಡ್ತೀವಿ. ದೇವರ ಅಸ್ತಿತ್ವವೇ ಇಲ್ಲ ಅನ್ನೋದಾಗ್ಬಿಡುತ್ತೆ. ನಿಮ್ಮಲ್ಲಿ ಅರ್ಹತೆ ಇದ್ದು ಸಿಗದಿದ್ದಾಗ, ನೀವು ಪರಿಶ್ರಮ ಪಟ್ಟು ಸಿಗದಿದ್ದಾಗ ಆಗ ಹುಡುಕಬೇಕು. ಎಲ್ಲ ಇದೆ, ಎವ್ರಿಥಿಂಗ್ ಇಸ್ ದ, ಬಟ್ ವೈ ಐ ಮಿಸ್ ದಿ ಬಸ್, ನನಗೆ ಯಾಕೆ ಮಿಸ್ ಆಯ್ತು ಅಂದಾಗ ಕುಗ್ಗು ಬಿಡ್ತವೆ. ಅದಾಗಬಾರದು ಅಂತ ಈ ಒಂದು ವಿಶೇಷವಾದಂಥ ಉಚ್ಚಿಷ್ಟ ಗಣಪತಿಯ ಅನುಷ್ಠಾನ ಹೇಳ್ಕೊಟ್ಟಿದ್ದಾನೆ. ನೀವು ಮಾಡಿ ಮಕ್ಕಳೇ, ಆ ಏಕತಾನತೆಯಿಂದ ಏಕಾಗ್ರತೆಯಿಂದ ಕುಳಿತುಕೊಳ್ಳಿ. ಓ, ನಾಭಿಯಿಂದ ಬರಬೇಕು ಆ ಮಂತ್ರ, ಹೃದಯಾಂತರಾಳದಿಂದ ಅನಾಹುತ ಚಕ್ರದಿಂದ ಬರಬೇಕು. ಆ ವಿಶುದ್ಧಿ ಕಂಪಿಸಬೇಕು. ಹೌದು, ಕಂಪಿಸ್ಬೇಕು. ಆ ಬ್ರಹ್ಮಸ್ಥಾನದಲ್ಲಿ ಓಂಕಾರವೆನ್ನೋ ಒಂದು ಆ ಕಂಪನ ಕಾಣಿಸ್ಬೇಕು. ಅಯ್ಯ ನೀನಿದ್ದಿ ಶರಣಾಗತಿ, ನನಗೆ ಗೊತ್ತಾಗ್ತಿಲ್ಲ. ಇರ್ಲಿ, ನೀವು ಮಾಡಿ ಮಕ್ಕಳೇ, ಮಾಡಿ. ಎಷ್ಟೋ ಜನ ಬಂದು ನನಗೆ ಸಿಹಿ ಫಲತಾಂಬೂಲ ಕೊಟ್ಟಿದ್ದಾರೆ, ಗುರುಗಳೇ ಆಗಿದೆ ಗುರುಗಳೇ. ಅವ್ರಿಗೆ ಗೊತ್ತಿಲ್ಲ ಇಂಥ ಸಣ್ಣ ಒಂದು ವೈದಿಕ ಅನುಷ್ಠಾನದಿಂದ ಕದಲಿಸಬಹುದು. ನಮಗೆ ಸಿಗಬೇಕಾದಂಥದ್ದು ಸಿಗುತ್ತದೆ. ಆಗಲಿ, ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಭಾನುವಾರ, ಈ ವಾರ ಅದರಲ್ಲೂ ಅಷ್ಟಮಿ, ಕಾಲಾಷ್ಟಮಿ, ಅಶ್ವಿನಿ ಅಷ್ಟಮಿ, ಸ್ವಲ್ಪ ಭಯವೇ. ಚಂದ್ರ ಕುಜನ ನಡುವೆ, ರಾಹು ನಡುವೆ, ಶನಿಯ ನಡುವೆ ಸಿಕ್ಕಾಕೋಬಿಟ್ಟಿದ್ದಾನೆ. ಮನೋಕಾರಕ ಚಂದ್ರ. ಸೊ 100% ಗಾಳಿ, ಮಳೆ, ಪ್ರವಾಹ, ಒಂಥರ ಉತ್ಪಾತಗಳು, ಭೂಕುಸಿತಗಳು, ಪ್ರವಾಹಗಳು, ಬಿರುಗಾಳಿಗಳು, ಫ್ಲಡ್ ಆಗೋದು, ಕೊಚ್ಚೋಗೋದು, ಏನೇನೋ ಮಾಡೋಕ್ಕೆ ಹೋಗ್ಬೇಡಿ ಮಕ್ಕಳೇ. ದಯಮಾಡಿ ಹೋಗ್ಬೇಡಿ. ಕಂಟ್ರೋಲ್ಲೆಸ್ ಆಗ್ತವೆ. ದೊಡ್ಡ ದೊಡ್ಡ ಟ್ರೈನುಗಳು, ವಿಮಾನಗಳು, ಪ್ರಯಾಣಗಳಲ್ಲೂ ಹುಷಾರು. ಇನ್ನು ಸಣ್ಣ ಪುಟ್ಟ ಗಾಡಿಗಳು ಕೇಳಲೇಬೇಡಿ. ಅಂಥದ್ರ ಒಂದು ಸೂಚನೆಯನ್ನ ಪ್ರಕೃತಿ ಸೂಚಿಸ್ತಿದೆ. ಕುಜರಾಹು ಸಂಧಿ ನಡುವೆ ಚಂದ್ರ ಅಮ್ಮನೇ ಮಲಗಿಬಿಟ್ಟಿದ್ದಾಳೆ. ರಾಹು ಬೇರೆ ಮೂಲ ತ್ರಿಕೋಣದಲ್ಲಿ ಸೂರ್ಯ. ಅವಮಾನಗಳು ದೊರೆಗೇ ನಿಭಾಯಿಸ್ಲಿಕ್ಕಾಗಲ್ಲ, ಇಲ್ಲ ದೊರೆ ಮಟ್ಟದ ಅಧಿಕಾರಿಗಳಿಗೂ ನಿಭಾಯಿಸ್ಲಿಕ್ಕಾಗೋದಿಲ್ಲ. ಜಾಗ್ರತೆ. ಮೇಷರಾಶಿ. ಕುಜ ಚೆನ್ನಾಗಿದ್ದಾನೆ, ಗುರುವು ಚೆನ್ನಾಗಿದ್ದಾನೆ. ವಿಪರೀತ ಬಲ, ವಿಪರೀತ ದುಮ್ಮಿಕ್ಕುವಂತ ಬಲ ಒಳ್ಳೇದಲ್ಲ. ನಮ್ಮ ಬಲವನ್ನ ತುಂಬಾ ಜನ ಕೇಳ್ತಾರೆ. ನನ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಗುರುಜಿ. ಎಸ್, ಇರಬೇಕು, ಕಡಿಮೆ ಆಗೋಲ್ಲ ಅದು. ಕಡಿಮೆ ಮಾಡಬಾರ್ದು. ಕಡಿಮೆ ಮಾಡಿದಷ್ಟು ಜಾಸ್ತಿ ಆಗುತ್ತೆ. ಎಷ್ಟು ಅಂತ ಬೆಂಕಿನ ತುಂಬಿಸಿಡ್ತೀರಿ, ಬ್ಲಾಸ್ಟ್ ಆಗ್ಬಿಡುತ್ತೆ ಅದು, ಕುದುದು ಕುದುದು. ಅದನ್ನ ನಮ್ಮ ಗುರಿ, ನಮ್ಮ ಛಲ, ನಮ್ಮ ಕನಸು, ನಮ್ಮದು ಅಂತ ಒಂದು ಶಕ್ತಿ ಕೊಟ್ಟಿರ್ತಾನೆ, ಅದ್ರ ಮೇಲೆ ಹಾಕ್ಬೇಕು. ಒಂದು ವಾಕಿಂಗ್ ಬರುತ್ತಾ, ಜಾಸ್ತಿ ವಾಕ್ ಮಾಡಿ. ವರ್ಕ್ ಬರುತ್ತಾ, ಜಾಸ್ತಿ ವರ್ಕ್ ಮಾಡಿ. ಸ್ಥಾನ ಇದೆ, ಇನ್ನೊಂದು ಎತ್ತರದ ಸ್ಥಾನಕ್ಕಾಗಿ. ಐ ಶುಡ್ ಬಿ ದಾಟ್. ಆ ಬೆಂಕಿ ಅಲ್ಲಿ ಇನ್ನೊಂದಷ್ಟು ಎತ್ತರ, ಇನ್ನೊಂದಷ್ಟು ಕೋರ್ಸು, ಇನ್ನೊಂದಷ್ಟು ನಾಲೆಜ್ ಅನ್ನೋದ್ರ ಕಡೆ ಬೆಳೆಸ್ಕೊಳ್ಳಿ. ಇನ್ನೊಂದಷ್ಟು ಸರ್ವಿಸ್, ಇನ್ನೊಂದಷ್ಟು ಸರ್ವ್. ಎಲ್ಲೋ ತೋರ್ಸೋದಲ್ಲ, ವೇಸ್ಟ್ ಆಗ್ಬಿಡ್ತೀರಿ, ಬಡಿಸ್ಕೊಬಿಡ್ತೀರಿ, ಜೈಲಿಗೆ ಹೋಗ್ಬಿಡ್ತೀರಿ. ಜಾಗ್ರತೆ. ಸರಿಯಾಗಿ ಬಳಸ್ಕೊಳ್ಳಿ ಮೇಷರಾಶಿ. ಈ ವಾರ ಅಂದುಕೊಂಡಂಥ ಕೆಲಸ ಕಾರ್ಯ, ಗೌರ್ಮೆಂಟ್ ಮ್ಯಾನೇಜ್ಮೆಂಟ್, ಈ ಒಂದು ಭೂಮಿ, ಕೃಷಿ ಇಲಾಖೆ, ಅಗ್ರಿಕಲ್ಚರ್ ಇಲಾಖೆ, ಭೂಮಿ ಇಲಾಖೆ, ರಕ್ಷಣಾ ಇಲಾಖೆ, ಮ್ಯಾನೇಜ್ಮೆಂಟ್ ಇಲಾಖೆ, ಮೆಡಿಸಿನ್ ಇಲಾಖೆ, ಸರ್ಜನ್ ಇಲಾಖೆ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಸ್ವಲ್ಪ ಅಂತರಾತ್ಮಕ್ಕೆ ಏನೋ ಭಯದ ಭೀತಿ. ಯಾಕೆಂದ್ರೆ ಕುಜ, ರಾಹು, ಶನಿಯ ಒಂದು ಪ್ರಭಾವ. ಶನಿ ಕೂಡ ಚಂದ್ರನನ್ನ ನೋಡ್ತಿದ್ದಾನೆ, ರಾಹು ಪಕ್ಕದಲ್ಲಿದ್ದಾನೆ, ಎಳ್ಕೊಂಡು ಕುಜನನ್ನ ನೋಡ್ತಾನೆ. ನೀರು, ಗಾಡಿ, ಕರೆಂಟು, ಬೆಂಕಿ, ಇವುಗಳೆಲ್ಲ ಆಲ್ರೆಡಿ ಒಂದು ಸಣ್ಣ ಪುಟ್ಟದಾಗಿ ಸಿಂಟಮ್ಸ್ ಕೊಟ್ಟಿದೆ ಅಂದ್ರೂ ದೊಡ್ಡದಾಗಿ ಆಗೋದಕ್ಕೆ ಸೂಚನೆ. ಹುಷಾರಾಗಿ.
ಇನ್ನು ವೃಷಭ ರಾಶಿ, ಪ್ರಬಲ ಅಂಗಾರಕ ನಿಮ್ಮ ಮನೇಲಿದ್ದಾನೆ. ಬುಧ ಬೇರೆ ಕೇಂದ್ರದಲ್ಲಿ ಅದ್ಭುತವಾಗಿದ್ದಾನೆ. ಶುಕ್ರ ಚೆನ್ನಾಗಿದ್ದಾನೆ. ಕರ್ಮಕಾರಕ ವಕ್ರ. ಅದರಿಂದ ನಿಮಗೆ ನೀವು ಮಾಡೋ ಕೆಲಸದ ಮೇಲೆ ನಂಬಿಕೆ ಇಲ್ಲ ನೀವು ಮಾಡ್ತಿರೋ ಕೆಲಸಕ್ಕೆ ಬೇರೆಯವ್ರು ಯಾರಾದ್ರೂ ಒಂಥರ ಕೆದಕೋದು, ಏನಾದ್ರೂ ಒಂದು ಹೇಳೋದು, ನಿನ್ ಯೋಗ್ಯತೆ ಇಷ್ಟೇ ಅನ್ನೋದು, ಬಿದಿರಾಗಿ ಕೊಳಲ ಹಾಕ್ತೀನಿ ಹೋಗ್ರೋ, ಇಲ್ಲ ಸುಮಂಗಲಿಯರಿಗೆ ಮೊರದ ಬಾಗಿನ ಹಾಕ್ತೀನಿ, ಬೇಡ ಕಟ್ಟ ಕಡೆಯ ಪಯಣಕ್ಕೆ ಶವ ಸಂಸ್ಕಾರಕ್ಕೆ ಹಾಕ್ತೀನಿ ಅನ್ಕೊಳ್ಳಿ. ಸುಮ್ಮನೆ ಬೇರೆಯವ್ರದೆಲ್ಲ ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬಿಡಿ. ತುಂಬಾ ಬ್ಯೂಟಿಫುಲ್ ವಾರ ಇವತ್ತು. ಈ ವಾರ ಶನಿ ವಕ್ರ ಮಾಡೋ ಕೆಲಸದಲ್ಲಿ ನಿಮ್ಗೆ ಡೌಟ್ಗಳು ಜಾಸ್ತಿ ಇಲ್ಲ. ನಿಮ್ಮನ್ನ ಡೌಟ್ ಉಂಟು ಮಾಡೋ ಹಾಗೆ ಮಾಡ್ತಾರೆ. ಹನುಮೋಪಾಸನೆ ಮಾಡಿ, ತುಂಬ ಕೆಳಗಡೆ ಇರೋವ್ರ ಸೇವೆ ಮಾಡಿ. ಯಾರಾದ್ರೂ ಹೌಸ್ ಕೀಪಿಂಗು, ಆಫೀಸ್ ಬಾಯ್, ಕೂಲಿ ಕಾರ್ಮಿಕರು, ಇಂಥವ್ರಿಗೆ ಒಂದ್ ಸ್ವಲ್ಪ ದಿನ ಒಂದೊಂದು ಬೊಗಸೆ ಊಟ ಕೊಡ್ತಾ ಇರಿ. ಮಧ್ಯಾಹ್ನವೋ ಇಲ್ಲ ಸಂಜೆಯೋ ಬೆಳಿಗ್ಗೆಯೋ ಒಂದು ಬೊಗಸೆ ಊಟ ಕೊಡ್ತಾ ಬನ್ನಿ. ಸಮಾಧಾನ ಶಕ್ತಿ ಇದೆ. 8 ಜನ, 16 ಜನ, 32 ಜನ, 64 ಜನ ಕೊಡ್ತಾ ಬನ್ನಿ. ನಿಮ್ ಶಕ್ತಿ ಒಬ್ಬರಿಗಾದ್ರೂ ಕೊಡಿ, ಸಮಾಧಾನ ಆಗುತ್ತೆ. ಮಿಥುನ ರಾಶಿ, ಬುಧ ಸ್ವಲ್ಪ ತಲೆಕೆಟ್ಟಿದ್ದಾನೆ. ಆತ್ಮಕಾರಕನ ಮನೆಯಲ್ಲಿ ಕೂತಿದ್ದಾನೆ. ಆತ್ಮಕಾರಕ ವಾಕ್ಸ್ಥಾನದಲ್ಲಿ ಕುಳಿತು ಬಿಟ್ಟಿದ್ದಾನೆ. ಕುಜ ಬೇರೆ 12. ಎಲ್ಲೋ ಮನೆಯಲ್ಲಿ ಹಿರಿಯರೋ, ಗೊತ್ತಿರೋರು, ಹತ್ತಿರದವ್ರದ್ದು ಏನೋ ಒಂದು ನೋವು, ಸಂಕಟ, ಬಾಧೆ ಆಗಿದೆ, ಆಗ್ತಾ ಇದೆ, ಭಾರವೆನಿಸಿದೆ. ಹಿರಿಯರಿಗೊಂದು ಸಂಕಟವಿದೆ, ಈ ಎಚ್ಚರಿಕೆ. ಎಲ್ಲ ಆಲ್ರೆಡಿ ಆಗಿದೆ, ಅದು ನಿಮ್ಮ ನೋವು ತಿನ್ನಿಸ್ತಿದೆ. ಸೊ ಅಲ್ಲೊಂದು ಸ್ವಲ್ಪ ಬುದ್ಧಿ ಭ್ರಮಣ, ಮಾತಿನ ಭ್ರಮಣ, ಆಲೋಚನೆಯ ಭ್ರಮಣ. ಯಾಕಂದ್ರೆ ಕುಜ ನಿಮ್ ಹಿಂದ್ಗಡೆ ಕೂತಿದ್ದಾನೆ. ಮುಂದ್ಗಡೆ ಆತ್ಮಕಾರಕ ಕದಲಿ ಕುಳಿತು ಬಿಟ್ಟಿದ್ದಾನೆ. ರಾಹು ಒಬ್ಬನೇ ನಿಮ್ಗೆ ಒಳ್ಳೇದು ಮಾಡೋದು. ಅದರಿಂದ ಕನ್ಸಲ್ಟೆನ್ಸಿ, ಟೆಕ್ನಿಕಲ್ ಕನ್ಸಲ್ಟೆನ್ಸಿ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ, ರಾಜಕೀಯ, ಗೌರ್ಮೆಂಟ್ ಪ್ರಾಜೆಕ್ಟ್, ಗೌರ್ಮೆಂಟ್ ವ್ಯವಹಾರ, ಗೌರ್ಮೆಂಟ್ ಕೆಲಸಗಳು, ಗೌರ್ಮೆಂಟ್ ಟೆಂಡರ್ಗಳು, ಈ ಥರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ. ಸ್ವಲ್ಪ ಎಚ್ಚರಿಕೆ. ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯಾಪಾರ, ದೂರದ ಮಾತುಕತೆ, ಭೂಮಿ ವಿಚಾರಗಳು, ಲೀಗಲ್ ವಿಚಾರಗಳು, ಸ್ವಲ್ಪ ಹಿನ್ನಡೆ. ತಂದೆಯ ಆರೋಗ್ಯ ನೋಡ್ಕೊಳ್ಳಿ, ತಾಯಿಯ ಆರೋಗ್ಯ ನೋಡ್ಕೊಳ್ಳಿ. ಸಂಗಾತಿಯಿಂದ ಸಹಕಾರ. ಕರ್ಕಾಟಕ ರಾಶಿ, ಬ್ಯೂಟಿಫುಲ್ ವಾರ. ಶುಕ್ರ ಭೋಗಕಾರಕ, ಲಕ್ಷ್ಮೀಕಾರಕ ಕೂತಿದ್ದಾನೆ. ಧನಸ್ಥಾನದಲ್ಲಿ ನಾರಾಯಣ ಬುದ್ಧಿಕಾರಕ ಕೂತಿದ್ದಾನೆ. ನಿಮ್ಮ ಮನೆಯಲ್ಲೇ ಶಿವ ಕುಳಿತಿದ್ದಾನೆ. ಲಾಭದಲ್ಲಿ ಸುಬ್ರಹ್ಮಣ್ಯ, ಲಾಭದಲ್ಲಿ ದಕ್ಷಿಣಾಮೂರ್ತಿ. ತುಂಬಾ ಚೆನ್ನಾಗಿದೆ. ಅಷ್ಟಮದಲ್ಲೊಬ್ಬ ಶನಿ ವಕ್ರ. ಯಾರೋ ಹಿಂದುಗಡೆಯಿಂದ ಏನೋ ತಂತ್ರ, ಕುತಂತ್ರ, ಪ್ರತಿತಂತ್ರ, ಕೆಲವು ಕೆಲಸಗಳು ವಿಳಂಬ ಆಗ್ತಿದೆ. ಆ ಟೈಮ್ಗೆ ಆಗ್ತಿಲ್ಲ. ಈಗ ಹಸಿವೆ ಆದಾಗ ಊಟ ಇರಬೇಕು. ಹಸಿವೆ ಮುಗಿದು ಸುಸ್ತಾಗಿ ಎಲ್ಲ ಆಗೋದ್ಮೇಲೆ, ಹೊಟ್ಟೆ ತುಂಬಿದ್ಮೇಲೆ ಊಟ ಇಟ್ರೆ ಏನ್ ಪ್ರಯೋಜನ? ಅತಿಥಿ ಹೋದ್ಮೇಲೆ ಅಡಿಗೆ ಮಾಡಿಟ್ಟೇನ್ ಪ್ರಯೋಜನ? ಏನೋ ವಿಳಂಬ, ಏನೋ ಟ್ರೈನ್ ಹೋದ್ಮೇಲೆ ಟಿಕೆಟು, ಈ ತರ ಏನೋ. ನೀವು ಟಿಕೆಟ್ ತಗೊಂಡಿದ್ದೀರ, ಮನೆ ಯಾರೋ ನೋಡಿ ಒಂದು ಆರ್ಟಿಸ್ಟ್ ಅಂತೆ, ಸೀದಾ ಏರ್ಪೋರ್ಟ್ಗೆ ಹೋಗ್ತಾಳೆ. ಚೆಕ್ ಇನ್ನು ಬಿಟ್ಟಿದ್ದಾರೆ, ಎಲ್ಲ ಓಕೆ. ಕೌಂಟ್ರಲ್ಲಿ ಹೋದ್ರೆ ನೋಡ್ಬೇಕು, ಮೇಡಮ್ ನೆಕ್ಸ್ಟ್ ಮಂತ್ ಟಿಕೆಟ್ಗೆ ಈ ತಿಂಗಳೇ ಬಂದ್ಬಿಟ್ಟಿದ್ದೀರಾ, ಯಾವುದೋ ಟ್ರಿಪ್ಪು, ಜಾಲಿ ಟ್ರಿಪ್ಪು, ಫ್ರೆಂಡ್ಸ್ ಜೋಶಲ್ಲಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಬಿದ್ದು ಹೋಗಿರೋದು. ನೆಕ್ಸ್ಟ್ ಮಂತ್ ಟ್ರಿಪ್ಗೆ ಆಹಾ ಆಹಾ ನೋಡಿ, ಆ ರೀತಿ ಇರುತ್ತೆ ಅಷ್ಟಮ ಶನಿ. ಯಾವ್ದಾದ್ರು ಕೋರ್ಟು, ಲೀಗಲ್ಲು, ಪೊಲೀಸು ಸಮಸ್ಯೆಗಳಿದ್ರೆ ಹುಷಾರ್, ಬೆನ್ನಟ್ಟಿ ಬಂದು ಬಿಡ್ತವೆ. ಅದರಲ್ಲೂ ಮೋಸದ ಕೇಸ್ ಏನಾದ್ರು ಹಾಕಿದ್ರಿ, ಯಾಕಂದ್ರೆ ಗುರು 12ನೇ ಮನೆಗೆ ಬರ್ತಾನೆ ಮಕ್ಳೇ ಮುಂದಿನ ವರ್ಷ. ಇಟ್ ಡ್ರಾಗ್ಸ್. ಶನಿ ಬೇರೆ ಭಾಗ್ಯಕ್ಕೆ ಬೇರೆ ಬಂದು ಕೂತ್ಕೋತಾನೆ ಮಾರ್ಚ್ಗೆ, ತಮಾಷೆ ಅಲ್ಲ. ರಾಹು ಬಂದು ಅಷ್ಟಮಕ್ಕೆ ಬಂದು ಕೂತ್ಕೋತಾನೆ. ಏನಿದ್ರು ಈ ಒಂದು 8 ತಿಂಗಳು 9 ತಿಂಗಳೇ ನಿಮ್ಮ ಆಟ. ಇಫ್ ಇಟ್ ಇಸ್ ದೇರ್, ನ್ಯಾಯಬದ್ಧ ಧರ್ಮಬದ್ಧ ಅಂದ್ರೆ ಹೋಗಿ ಕಾಂಪ್ರಮೈಸ್ ಆಗ್ಬಿಡಿ. ಇಲ್ಲ, ನೀವು ತೋಡಿದ ಬಾವಿಗೆ ನೀವೇ ಹಳ್ಳಕ್ಕೆ ಬೀಳತಕ್ಕಂಥದ್ದು ಒಂದಿದೆ. ಅದಿದೆ. ಈ ತರ ಅಧರ್ಮ, ಅನ್ಯಾಯ ಅಷ್ಟಮ ಶನಿ ಮಾಡಿಸ್ತಾನೆ.
ಇವತ್ತಿನ್ಯಾವುದೋ ಏನೋ ಒಂದು ಅದಕ್ಕೆ ರೆಡಿ ಮಾಡ್ಕೋತಿದ್ದೀರಿ ವಕ್ರ, ಖಂಡಿತ ಅಟ್ಟಿಸ್ಕೊಂಡು ಬರ್ತಾನೆ. ಅದೊಂದು ಹುಷಾರ್. ಏನೋ ಒಂದು ವಕ್ರವಾದದ್ದು ಇದೆ ಆದಾಗ ಮುತ್ತತ್ತಿ ಹನುಮ ಒಮ್ಮೆ ಹೋಗಿ ಬನ್ನಿ. ಬೇಡ ಮಕ್ಕಳೇ, ನಮ್ಗೆ ಯಾಕೆ ಶಾರ್ಟ್ಕಟ್ ದುಡ್ಡು, ಇನ್ನೊಂದು ಸುಳ್ಳು ಹೇಳ್ಕೊಂಡು ಇನ್ನೊಬ್ಬರನ್ನ ತುಳಿದು ಇನ್ನೊಬ್ರು ಎದೆ ಬಗ್ದು ಇನ್ನೊಬ್ರಿಗೆ ಮೋಸ ಮಾಡಿ ಇನ್ನೊಬ್ರಿಗೆ ಹೊಟ್ಟೆ ಹೊಡೆದು ಅವನು ಹಾಳಾದ್ರೂ ಸರಿ, ಅವ್ನು ಕೆಟ್ಟು ಅವನು ಏನಾದ್ರೆ ಆಗ್ಲಿ ನನಗ್ ಮಾತ್ರ ಬರ್ಲಿ. ಶನಿ ವಕ್ರ ಇದ್ದಾಗೆ ಹಾಗೆಯೇ, ಶನಿ ವಕ್ರ ಇದ್ರೆ ಹಾಗೆಯೇ. ನೋಡಿ, ಈಗ ಬಜೆಟ್ ಬಂದಿದೆ, ಯಾವ್ದಾದ್ರು ಮಿಡ್ಲ್ ಕ್ಲಾಸ್ಗೆ ಹೆಲ್ಪ್ ಆಗೋ ಅಂಥದ್ದು ಏನಾದ್ರು ದೊಡ್ಡ ಸ್ಕೀಮ್ ಅನೌನ್ಸ್ ಮಾಡಿದಾರಾ? ಇವರಾಗ್ಲಿ ಅವರಾಗ್ಲಿ ಒಂದು ಸಿಲಿಂಡರ್ಗೆ ಒಂದು 500 ರೂಪಾಯಿ ಕಡಿಮೆ ಮಾಡಿದಾರಾ? ಬೇಡ, ಒಂದು 300 ರೂಪಾಯಿ. ಪೆಟ್ರೋಲ್ ಒಂದು 20 ರೂಪಾಯಿ ಕಡಿಮೆ ಮಾಡಿದಾರಾ? ಮಿಡ್ಲ್ ಕ್ಲಾಸ್, ದ ಮೋಸ್ಟ್ ಆಫ್ ದ ಪೀಪಲ್ ಯೂಸಸ್. ಗ್ಯಾಸು ಹೆಣ್ಮಕ್ಳು, ಪೆಟ್ರೋಲು ಗಂಡಸರು, 2 ವೀಲರು. ಬಸ್ಸಿಗೆ ಕಾಯೋಕ್ಕಾಗಲ್ಲ, ಅಷ್ಟೊತ್ತು ಕಾದ್ಕೊಂಡು ಬಸ್ ತಿಳಿದು ಹೋಗೋ ಅಷ್ಟಲ್ಲಿ ಆಫೀಸಲ್ಲಿ ಮನೆಗೆ ಹೋಗೋಣ ಅಂದ್ಬಿಡ್ತಾರೆ, ಹೌದಲ್ವಾ? ಈ ತರದ್ 2-3 ಒಂದು ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ಗೆ ಕಡಿಮೆ ಆಗತಕ್ಕಂಥದ್ದು ಎಲ್ಲಾದ್ರೂ ಆಗಿದಾವ? ಇಲ್ಲ ಮಕ್ಕಳೇ, ನಿಜ ಅದೇ, ಸತ್ಯ ಕಹಿಯಾಗಿರುತ್ತೆ. ಚಪ್ಪಲಿ ಬೆಲೆ ಕಡಿಮೆ ಆಗಿದೆಯಾ? ಬಟ್ಟೆ ಬೆಲೆ ಕಡಿಮೆ ಆಗಿದೆಯಾ? ನಾವು ನಿತ್ಯ ಬಳಸೋ ಬಟ್ಟೆ ಕಡಿಮೆ ಆಗಿದೆಯಾ? ಚಪ್ಪಲಿ ಬಳಸ್ತೇವೆ, ಅದಕ್ಕೇನಾದ್ರೂ 0 ಟ್ಯಾಕ್ಸ್ ಹಾಕಿದಾರಾ? ಇಲ್ಲ. ಬಡವರ ಮದುವೆ, ದೇವಸ್ಥಾನಗಳಲ್ಲಿ ಮದುವೆ, ಆ ಮಾಂಗಲ್ಯ, ಆ ಸ್ಲಿಪ್ ತಗೊಂಡ್ ಬಂದು ಕೊಟ್ರೆ ಟ್ಯಾಕ್ಸ್ ಇಲ್ಲ ಅಂತ, ಅದಕ್ಕೂ 16-20% ಮೇಕಿಂಗ್ ಚಾರ್ಜ್ ವಿತ್ ಅದಕ್ಕೂ 3% ತಾಳಿಗೂ ಟ್ಯಾಕ್ಸ್ ತಗೋತಾರೆ. ಬಡವರ ಮದುವೆಗೆ ಸರ್ಟಿಫಿಕೇಟ್ ಕೊಟ್ರೆ ಇಲ್ಲ ಅಂತ, ತಾಳಿಗೆ ಟ್ಯಾಕ್ಸ್ ಇಲ್ಲ ಅಂತ ಏನಾದ್ರೂ ಗೌರ್ಮೆಂಟ್ ಮಾಡಿದ್ಯಾ? ಯೋಚನೆ ಮಾಡಿ ನೋಡಿ ಮಕ್ಕಳೇ, ಹೇಳ್ಕೊಳಕ್ ಸಂಕೋಚ. ಫ್ಯಾಕ್ಟ್ ಇಸ್ ದಿಸ್. 2 ವೀಲರ್ಗೆ ಟ್ಯಾಕ್ಸ್ ಇಲ್ಲ, 28% ಇನ್ನೊಂದು ಇಲ್ಲ 5% ತಂದ್ಬಿಡ್ತೀವಿ, ಟ್ಯಾಕ್ಸೇ ಎಲ್ಲ ಹೋಗಿ. ಇಲ್ಲ, EVs ಯಾರ್ಯಾರು 2 ವೀಲರ್ ತಗೋತಾರೋ ಒಂದು 10,000 ಸಬ್ಸಿಡಿ ಕೊಡ್ತೀವಿ ಅಂತ ಗೌರ್ಮೆಂಟ್ ಹೇಳಿದೆ. ಬೇಡ, ಟ್ಯಾಕ್ಸ್ ಕಡಿಮೆ ಮಾಡೋದು ಬೇಡ, ನಾನು ಕೊಡ್ತೇನೆ EV ತಗೊಳ್ಳೋರಿಗೆ 2 ವೀಲರ್ ಅನ್ನತಕ್ಕಂಥದ್ದು. ಎಲ್ಲ ವಿದ್ಯಾರ್ಥಿಗಳಿಗೂ ಫ್ರೀ ಬಸ್ ಪಾಸ್. ಮುಖ್ಯವಾಗಿ ಗೌರ್ಮೆಂಟ್ ಕಾಲೇಜಲ್ಲಿ ಓದೋ ಮಕ್ಕಳಿಗೆ, ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳಿಗೆ ಫ್ರೀ ಬಸ್ ಪಾಸ್. ಎಲ್ಲರೂ ಹೋಗ್ತಾರೆ ಅಲ್ಲಿಗೆ. ಮಾಡೋಲ್ಲ. ಶನಿ ವಕ್ರ. ಮಿಡ್ಲ್ ಕ್ಲಾಸ್ ಇನ್ನು ಲೋವರ್ ಕ್ಲಾಸ್ ಕತೆ ಕೇಳಬೇಡಿ ಬಿಡಿ. ಇದೇ ಸತ್ಯ, ಇದೇ ಸತ್ಯ. ಕಣಿಕ ನೀತಿ ಅಂತೀವಿ ನಾವು. ಆ ಶಕುನಿ ಅಲ್ಲಿಂದ ಕರ್ಕೊಂಡ್ ಬಂದಿದ್ದ. ಅವ್ನು ದುರ್ಯೋಧನ್ಗೆ ಅದನ್ನೇ ಹೇಳ್ಕೊಡೋದು, ಯಾವ ತರ ಎಲ್ಲ ಜನಗಳನ್ನ ಒಬ್ಬಿಸ್ಬೇಕು, ಜನಗಳಲ್ಲಿ ಹೇಳ್ಬೇಕು. ನಿನಗ್ 15,000, ನಿನಗ್ 15,000, ನಿನಗ್ 15,000, ನಿನಗ್ 15,000 ವರ್ಷಕ್ಕೆ ಅಂತ ಹೇಳಿರೋದು. ಒಬ್ರು ಪಕ್ಕದ ಸ್ಟೇಟ್ ಅವರು ಈಗ ನೆಕ್ಸ್ಟ್ ಇಯರ್ಗೆ ಏನೋ ಮಾಡ್ತೀವಿ ಅಂತ, ಏನೋ ಮನೆಗೆ ಗ್ಯಾಸ್ಗೆ ಇದು ಕಮ್ಮಿ ಇನ್ನೂ ಕೊಟ್ಟಿಲ್ಲ ಸಬ್ಸಿಡಿ. ಶಕುನಿ ಹೇಳ್ಕೊಟ್ಟಿದ್ದ ಅಷ್ಟು ನಡೀತಿದೆ ಮಕ್ಕಳೇ. ರಾಮಚಂದ್ರ ಅಷ್ಟು ದುರ್ಯೋಧನನ್ನ ಅಷ್ಟು ಚೆನ್ನಾಗಿ ಅವನು ಹೇಳಿ ತಯಾರು ಮಾಡಿರ್ತಾನೆ. ಶಕುನಿಯ ಒಂದು ಪರಮ ಆಪ್ತ ಸಲಹೆಗಾರನೇ ದುರ್ಯೋಧನಿಗೆ ಹೇಳ್ಕೊಡೋದು. ಅವನು ವಿದುರ ನೀತಿ ಕೇಳಲ್ಲ, ಕಣಿಕ ನೀತಿ. ಒಬ್ಬ ರಾಮಚಂದ್ರ ಆನಂದೋ ಬ್ರಹ್ಮ. ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೀನಿ, ಇದನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗ್ಬೇಕು, ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ ಕೈಯಲ್ಲಿ ಆಗೋದಿಲ್ಲ. ಇಂಥ ಮೋಸ, ಇಂಥ ದಗ, ಇಂಥ ಸುಳ್ಳು, ಇಂಥ ಕ್ರಿಮಿನಲ್ ಯೋಚನೆಗಳು ನಮಗ್ ಬರೋದಿಲ್ಲ ಮಕ್ಕಳೇ. ಬರ್ತವೆ ಕೆಲವರಿಗೆ. ಈ ಶನಿ ವಕ್ರ, ಮುಖ್ಯವಾಗಿ ಕಟಕ, ಜಾಗ್ರತೆ. ಮಿಕ್ಕಂತೆ ಧರ್ಮ, ನ್ಯಾಯಬದ್ಧ ಕೆಲಸ, ನ್ಯಾಯಬದ್ಧ ವ್ಯವಹಾರ, ರಾಜಕೀಯದಲ್ಲಿದ್ದೀರಿ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಬಂಗಾರ, ಬೆಳ್ಳಿ, ಅಲಂಕಾರ, ಕಲಾವಿದರು, ಈ ಮಾಧ್ಯಮದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ಸಿಂಹರಾಶಿ, ಆತ್ಮಗಾರಕನೇ 12ನೇ ಮನೇಲಿ ಮಲಗಿದ್ದಾನೆ. ದಳದಳ. ನಾನು ನೆಮ್ಮದಿಲ್ಲ, ನಾನು ತಗೊಳ್ಳೋ ಡಿಸಿಷನ್ಸು ದಳದಳ. ಯಾಕಂದ್ರೆ ಒಂಟಿ ಬುಧ, ಅವನ್ ಬೇರೆ. ಅಯ್ಯೋ, ಬುಧ ಮಾತ್ರ ಜಾತಕದಲ್ಲಿ ಒಂಟಿ ಬುಧ ಇರಬಾರ್ದು ಮಕ್ಕಳ. ಅವನು ಎಡವಟ್ಟಾದ ವ್ಯಕ್ತಿಯ ಜೊತೆಲಾದ್ರೂ ಇರಬೇಕು, ಶತ್ರುವಿನ ಜೊತೆಲಾದ್ರೂ ಇರಬೇಕು, ಮಿತ್ರನ ಜೊತೆಲಾದ್ರೂ ಇರಬೇಕು. ಬುದ್ಧಿ ಮಾತ್ರ ಒಬ್ಬನೇ ಇರಬಾರ್ದು. ಅದಕ್ಕೆ ಕೆಲವರು ಒಬ್ಬರೇ ಇರುವಾಗ ನಾವ್ ಹೇಳ್ತೇವೆ, ಥ್ರೆಟ್ಟು, ಮಕ್ಕಳನ್ನ ಒಬ್ಬರನ್ನೇ ಬಿಡಬೇಡಿ ಅನ್ನೋದು. ಅದಕ್ಕೆ ವಯಸ್ಸಾದವ್ರನ್ನ ಒಬ್ಬರನ್ನೇ ಬಿಡಬೇಡಿ. ಅವ್ರು ಗಾಳಿ ಚೆಷ್ಟೆ, ಎಲ್ಲೋ ಎದ್ದೋಗ್ಬಿಡ್ತಾರೆ, ಎಲ್ಲೋ ಹೋಗ್ಬಿಟ್ಟಿರ್ತಾರೆ. ವಯಸ್ಸಾದವ್ರು ಅವ್ರಿಗೆ ಗೊತ್ತಾಗಲ್ಲ, ಏನೋ ಮಾಡ್ಬಿಟ್ಟಿರ್ತಾರೆ. ಚಿಕ್ಕ ಮಕ್ಕಳು ಹಾಗೆ ನೋಡ್ತಾ ಇರಬೇಕು, ಅವ್ರ ಜೊತೆಲಿ ಹಿಡ್ಕೊಂಡೇ ಇರ್ಬೇಕು. ಗಬಕ್ಕಂತ ಆರ್ಬಿಡ್ತಾರೆ ಮಕ್ಕಳು.
ಮನಸ್ಸು ಕೆಟ್ಟಾಗ, ಬುದ್ಧಿ ಕೆಟ್ಟಾಗ ಬಿಡ್ತಾರೆ, ಧುಮುಕ್ ಬಿಡ್ತಾರೆ. ನೋಡಿ, ಒಂದು ಬ್ರಿಡ್ಜ್ ಇಂದ ಹಾರ್ತಿದ್ದಾನೆ ಒಬ್ಬ. ಅಯ್ಯೋ, ನೋಡ್ತಿದ್ರೆ ಪ್ರಾಣ ಸಂಕಟಪ್ಪ. ಇನ್ನಿಬ್ಬರು ನಡ್ಕೊಂಡ್ ಬಂದು ತಂದೆ ಮಗ ಟ್ರೈನ್ ಹತ್ರ ಬಂದು ಮಲಗೇ ಬಿಟ್ರಪ್ಪ. ಕಾರಣ ಈ ಬುದ್ಧಿ. ದಿಸ್ ಅಟ್ರಾಕ್ಟ್ಸ್. ಒಂಟಿ ಬುಧ ಗ್ಯಾರಂಟಿ ಸಿಂಹರಾಶಿಯವರಿಗೆ ಈ ವಾರ ಟೆನ್ಷನ್ಗಳ ವಾರ. ಸ್ವಲ್ಪ ಲೀಗಲ್ ಆಗಿದ್ದೀರಿ, ಲಾಯರು, ಜಡ್ಜು, ಪೊಲೀಸು, ರಕ್ಷಣಾ ಇಲಾಖೆ, ಇಲ್ಲ ಡಾಕ್ಟ್ರು, ಸರ್ಜನ್ನು, ಮೆಡಿಸಿನ್, ಫಾರ್ಮಸ್ಯೂಟಿಕಲ್ ಲೈನು, ರಿಯಲ್ ಎಸ್ಟೇಟ್, ಈ ಲೈನಲ್ಲಿ ಇರೋರು ಸ್ವಲ್ಪ ಪರವಾಗಿಲ್ಲ. ಮಿಕ್ಕಂತೆ ಬೇರೆ ಕೆಲಸ, ಕಲಾವಿದರಾಗಿದ್ದೀರಿ, ಬಂಗಾರ, ಬೆಳ್ಳಿ, ತರಕಾರಿ, ಸೊಪ್ಪು, ಹೂವು, ಹಣ್ಣು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ತುಂಬಾ ಹುಷಾರಾಗಿರಿ. ಇವನು ಬುಧ ಬೇರೆ ಕರ್ಕೊಂಡೋಗಿ ಟ್ರೇಡಿಂಗು ಅದು ಇದು ಮಾಡಿಸೋಣ ಅಂತಾನೆ, ಜಾಗ್ರತೆ. ವರ್ಕರ್ಸ್ ಇಂದಲೂ ಸ್ವಲ್ಪ ಎಡವಟ್ಟೆ, ಜಾಗ್ರತೆ. ಶನಿ ವಕ್ರ. ಯಾರನ್ನೋ ನಂಬ್ಕೊಂಡು ಜವಾಬ್ದಾರಿಗಳು ಕೊಟ್ರೆ ಆ ಜವಾಬ್ದಾರಿ ಪ್ರಕಾರವಾಗಿ ನಡ್ಕೊಂಡು ಹೋಗೋದಿಲ್ಲ, ಜಾಗರೂಕತೆ. ಇದೊಂಚೂರು ನೋಡ್ಕೊಳ್ಳಿ ಮಕ್ಕಳು. ಇನ್ನು ಕನ್ಯಾ ರಾಶಿ. ನಿಮ್ಮವನೇ ಹೋಗಿ 12ನೇ ಮನೇಲಿ ಕೂತ್ಬಿಟ್ಟಿದ್ದಾನೆ, ಬರೀ ಸುತ್ತಾಟ, ಖರ್ಚುಗಳು. ಶುಕ್ರ ಚೆನ್ನಾಗಿದ್ದಾನೆ, ಸೂರ್ಯ ಚೆನ್ನಾಗಿದ್ದಾನೆ, ಬ್ಯೂಟಿಫುಲ್. ಶನಿ ಚೆನ್ನಾಗಿದ್ದಾನೆ, ಬ್ಯೂಟಿಫುಲ್. ಆದರೆ ಕನ್ಯಾ ರಾಶಿಗೆ ರಾಶಿಯಾಧಿಪತಿ 12ನೇ ಮನೇಲಿ ಮಲಗಿರೋದ್ರಿಂದ ಈ ವಾರ ಸಿಕ್ಕಾಬಟ್ಟೆ ಖರ್ಚು ಮಾಡ್ತೀರಿ. ಬಟ್ಟೆಗೆ, ಹೂವಿಗೆ, ಹಣ್ಣಿಗೆ, ಶಾಪಿಂಗ್ಗೆ, ಟ್ರಾವೆಲ್ಸ್ಗೆ, ಮನೆಗೆ, ಕುಟುಂಬಕ್ಕೆ ಬೇಡದ್ದು ಖರ್ಚುಗಳು ತಂದಿಟ್ಕೋತೀರಿ. ಹುಷಾರ್. ಸರಿ, ಏನ್ ಮಾಡಿ, ಕೈಯಲ್ಲಿ ದುಡ್ಡಿದ್ರೆ ತಾನೇ ಈ ತರ ಎಲ್ಲ ತರಲೆ. ತಗೊಂಡೋಗ್ಬಿಟ್ಟು ಒಂದು ಪೋಸ್ಟ್ ಆಫೀಸಲ್ಲಿ ಡೆಪಾಸಿಟ್, ಇಲ್ಲ ಒಂದು 25,000 ಇದೆ, ಒಂದು 4 ಗ್ರಾಮ್ ಬಂಗಾರ ತಗೊಂಡ್ಬಿಡಿ, 4 ಗ್ರಾಮ್ದು ಒಂದು ಗೋಲ್ಡ್ ಕಾಯಿನ್ ತಗೊಂಡ್ಬಿಡಿ, ತೊಂದರೆ ಇಲ್ಲ, ಆಮೇಲೆ ನೋಡೋಣ. ದುಡ್ಡಿದ್ರೆ ತಾನೆ ಸೋಫಾ ತಗೋ, ಟಿವಿ ತಗೋ, ಫ್ರಿಡ್ಜ್ ತಗೋ, ಅದು ತಗೋ, ಹೆಡ್ಫೋನ್ ತಗೋ, ಇನ್ನೊಂದು ಇಯರ್ಫೋನ್ ತಗೋ, ಇನ್ನೊಂದು ಏನೋ ಮಾಡು. ತರಲೆ. ಇವನು ಬುಧ ಸುಮ್ಮನೆ ಇರೋಲ್ಲ. ಇವನು ಸುಮ್ಮನೆ ವ್ಯಯಸ್ಥಾನದಲ್ಲಿ ಕೂತಿದ್ದಾನೆ. ನನ್ನ ಬುದ್ಧಿನೇ ಹೋಗ್ಬಿಟ್ಟು ಖರ್ಚಿನ ಮನೇಲಿ ಕೂತಿದ್ದಾನೆ. ಏನೇನು ಖರ್ಚು ಮಾಡೋಣ, ಯಾವ್ಯಾವ್ದಕ್ಕೆ ಖರ್ಚು ಮಾಡೋಣ ಅಂತ ಪ್ಲಾನ್ ಆಗ್ತಿರುತ್ತೆ. ಸಿಕ್ಕಾಬಟ್ಟೆ ಖರ್ಚುಗಳು ಮಾಡ್ತಕ್ಕಂಥ ಭಾವಾರ್ಥ, ಎಚ್ಚರಿಕೆ. ಅದೊಂದು ಬಿಟ್ರೆ ಕಲಾ ಮಾಧ್ಯಮದಲ್ಲಿ ಇದ್ದೀರಿ, ಬ್ಯೂಟಿಫುಲ್. ಗೌರ್ಮೆಂಟ್ ಪ್ರಾಜೆಕ್ಟ್, ಗೌರ್ಮೆಂಟ್ ವ್ಯವಹಾರ, ಗೌರ್ಮೆಂಟ್ ಕೆಲಸ, ಸ್ವಂತ ಕಾರ್ಯ, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಜ್ಯೂಸು, ಬೇಕರಿ, ತಿಂಡಿ, ಸಿಹಿ ತಿನಿಸು, ಟ್ರಾವೆಲ್ಸು, ಈ ತರದ ವೃತ್ತಿ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಅದ್ಭುತ. ಇನ್ನು ತುಲಾ ರಾಶಿ. ನಿಮಗೆ ರಾಶಿಯಾಧಿಪತಿ ಶುಕ್ರ. ಮುತ್ತು, ಮಣಿ, ಮಾಣಿಕ್ಯ, ವಜ್ರ, ವೈಡೂರ್ಯಗಳ ವ್ಯಾಪಾರ, ಸ್ತ್ರೀಯರು, ಬ್ಯೂಟಿ ಪಾರ್ಲರು, ಸ್ಪಾ, ಆಯುರ್ವೇದ ಸೆಂಟರು, ನ್ಯಾಚುರೋಥೆರಪತಿ ಸೆಂಟರು, ಯೋಗ ಸೆಂಟರ್, ಈ ಒಂದು ಅಂಗನವಾಡಿ ಇಲಾಖೆಗಳು, ಸ್ತ್ರೀಯರಿಗೆ ಸಂಬಂಧಿತ ಇಲಾಖೆ, ಗಾರ್ಮೆಂಟ್ಸು, ಬಟ್ಟೆ, ಮೇಕಪ್, ಅಲಂಕಾರ, ಉಪ್ಪ, ಓರಣ, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ. ರಕ್ಷಣಾ ಇಲಾಖೆ, ಪೊಲೀಸು, ಡಾಕ್ಟ್ರು, ಸರ್ಜನು, ರಿಯಲ್ ಎಸ್ಟೇಟ್ ಅಲ್ಲಿ ಇರೋರು ಸ್ವಲ್ಪ ಒತ್ತಡವೇ. ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದ್ದೀರಾ, ಎಲೆಕ್ಟ್ರಿಕಲ್ ಲೈನ್ ಅಲ್ಲಿ ಇದ್ದೀರಾ, ಎತ್ತರದ ಬಂಡೆಗಳ ಪ್ರದೇಶ, ಕೆಳಗಡೆ ಜೌಗು, ಮಳೆ, ಅಣೆಕಟ್ಟು ಇಲಾಖೆ, ಸರ್ವೆ ಇಲಾಖೆ, ಭೂಮಾಪನ ಇಲಾಖೆ, ಸ್ವಲ್ಪ ತಳಮಳವೇ, ಒತ್ತಡವೇ. ಆದಷ್ಟು ರಾಮರ ಆಲಯದಲ್ಲಿ ಒಂದು ಅರ್ಚನೆ, ಆ ಆಲಯದ ಅರ್ಚಕರಿಗೆ, ಪುರೋಹಿತರಿಗೆ ಏನಾದ್ರೂ ಒಂದಷ್ಟು ಫಲತಾಂಬೂಲ ಕೊಡ್ತಾ ಬನ್ನಿ. ವೃಶ್ಚಿಕ ರಾಶಿ. ಬ್ಯೂಟಿಫುಲ್ ವಾರ, ತೊಂದರೆ ಏನಿಲ್ಲ. ಆದ್ರೆ ವೃತ್ತಿ ಸ್ಥಾನದಲ್ಲಿ ಬುಧ ಗಲಗಲ, ಶನಿ ಬೇರೆ ನೋಡ್ತಿದ್ದಾನೆ. ಏನೇನೋ ಐಡಿಯಾಗಳು ಓಡ್ತಿರುತ್ತೆ. ಆಪಲ್ ಹಾಕೊಂಡ್ವಾ, ಬನಾನಾ ಹಾಕೊಂಡ್ವಾ ತೋಟಕ್ಕೆ, ಕೀಪ್ ಕ್ವಾಯ್ಟ್. ಶನಿ ವಕ್ರ ಇದ್ದಾಗ ಕರ್ಮಾಧಿಪತಿ ಏನೇನೋ ವ್ಯವಹಾರಗಳಿಗೆ ಕರ್ಕೊಂಡು ಹೋಗ್ತಾನೆ. ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಮಾತುಕತೆ, ಗೊತ್ತಿಲ್ಲದ ಪ್ರಾಜೆಕ್ಟು, ಏನೂ ಗೊತ್ತಿಲ್ಲ. ಕೈಯಲ್ಲಿ 10,000 ಇದ್ರೆ 10 ಲಕ್ಷದ ಪ್ಲಾನ್ಗಳು. ವೃಶ್ಚಿಕ ರಾಶಿ ಅದೊಂದಿದೆ, ಅದೊಂದು ನೋಡ್ಕೊಳ್ಳಿ. ಲೇವಾದೇವಿಲಿ ಇದ್ದೀರಾ, ಫೈನಾನ್ಸ್ ಅಲ್ಲಿ ಇದ್ದೀರಾ, ಬಡ್ಡಿ ವ್ಯಾಪಾರ, ಚೀಟಿ ವ್ಯಾಪಾರ, ಲೋನ್ ವ್ಯಾಪಾರ, ಲೋನ್ ಕನ್ಸಲ್ಟೆನ್ಸಿ, ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ, ಇನ್ಶೂರೆನ್ಸ್ ಕನ್ಸಲ್ಟೆನ್ಸಿ, ಬ್ಯಾಂಕಿಂಗ್ ಕನ್ಸಲ್ಟೆನ್ಸಿ, ಮೆಡಿಕಲ್ ರೆಪ್ರೆಸೆಂಟೇಟಿವ್, ಆಯುಧಗಾರದ ರೆಪ್ರೆಸೆಂಟೇಟಿವ್, ಭೂಮಿಯ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಇಂಜಿನಿಯರಿಂಗ್, ಸಿವಿಲ್ಲು, ಮೆಕ್ಯಾನಿಕಲ್ಲು, ಕೆಮಿಕಲ್ಲು, ಫರ್ಟಿಲೈಸರು, ಆಯುಧಾಗಾರ, ದೊಡ್ಡ ದೊಡ್ಡ ಗೋಡೌನ್ಸು, ದೊಡ್ಡ ದೊಡ್ಡ ಉಗ್ರಾಣ, ಗೋದಾಮು, ಈ ರೀತಿಯ ವೃತ್ತಿ ಉದ್ಯೋಗ ಇರತಕ್ಕಂಥವ್ರಿಗೆ ಅದ್ಭುತ ಪ್ರಗತಿ. ಕಮಿಷನ್ ಏಜೆಂಟ್ ವ್ಯವಹಾರದಲ್ಲಿರೋರ್ಗೂ ಅನುಕೂಲ. ಧನುಸು ರಾಶಿ. ರಾಶಿಯಾಧಿಪತಿ 6ನೇ ಮನೆಯಲ್ಲಿ ಡಾನ್ಸ್ ಆಡ್ತಾವನೆ.
ಅವನ ಜೊತೆಲಿ ಬೇರೆ ಕುಜ ಸೇರ್ಕೊಂಡಿದ್ದಾನೆ, ಹುಷಾರಾಗಿರಿ. ಬುಧ ಬೇರೆ ಬುದ್ಧಿ ಕೆಟ್ಟವನ್ ಕೂತಿದ್ದಾನೆ, ಆತ್ಮಕಾರಕ ಚಂದ್ರನ್ ಮನೆಯಲ್ಲಿ ಹೋಗಿ ತಣ್ಣ ಕೂತು ಬಿಟ್ಟಿದ್ದಾನೆ. ಅದಕ್ಕೆ ಈ ತರದ ಫ್ಲಡ್. ತಗ 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 ತಕತೈ ಅಂತ ಅದರಲ್ಲೂ ಅಧಿಕಾರಿಯಾಗಿದ್ದೀರಿ, ದೊಡ್ಡ ಮಟ್ಟದ ಪದವಿ ಸ್ಥಾನ ಇದೆಲ್ಲ ಪಡೆದವರಿಗೆ ಅವಮಾನಗಳುಂಟು. ಏನಾದ್ರೂ ಅವಮಾನಕಾರಕ ಕೆಲಸ ಇಲ್ಲ, ಮಾಡದ ತಪ್ಪಿಗೆ ಕೋತಿ ಚೆನ್ನಾಗಿ ಬೆಣ್ಣೆ ತಿಂದ್ಬಿಟ್ಟು ಮೇಕೆ ಮೂತಿಗೆ ಒರೆಸ್ತು ಅನ್ನತಕ್ಕಂಥದ್ದು ಹುಡ್ಕೊಂಡು ಬರುತ್ತೆ. ಹುಷಾರು. ಶನಿ ಬೇರೆ ವಕ್ರ, ಕರ್ಮಾಧಿಪತಿ ನಿಮ್ಮ ಭಾಗ್ಯವನ್ನ ವಕ್ರವಾಗಿ ನೋಡ್ತಿದ್ದಾನೆ. ಸೊ ಯಾರೋ ಹೇಳಿದ್ರು ಇನ್ಕ್ರಿಮೆಂಟ್ಗೆ, ಪ್ರಮೋಷನ್ಗೆ, ಗೌರ್ಮೆಂಟ್ ಜಾಬ್ಗೆ ಏನೋ ಒಂದು ದುಡ್ಡು ಲಂಚ ಇನ್ನೊಂದು ಕೊಟ್ಬಿಟ್ಟು ಏನೋ ಮಾಡ್ಕೊಬಿಡ್ತೀನಿ, ಆಗ್ಬಿಡುತ್ತೆ, ಎಳ್ಕೊಂಡು ಬಂದು ತಟ್ಟೆಲಿ ಇಟ್ಕೊಬಿಡ್ತೀರಿ. ಹುಷಾರು, ತುಂಬಾ ಹುಷಾರು, ಜಾಗ್ರತೆ ಬೇಡ, ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಮೆಡಿಕಲ್ ಲೈನಲ್ಲಿ ಇದ್ದೀರಾ, ಜಡ್ಜ್ ಇದ್ದೀರಾ, ಲೀಗಲ್ ಸಿಸ್ಟಮ್ನಲ್ಲಿ ಇದ್ದೀರಾ, ಪ್ರಾಪರ್ಟಿ ಡೆವಲಪ್ ಅಲ್ಲಿ ಇದ್ದೀರಾ, ಕೆಮಿಕಲ್ಲು, ಫರ್ಟಿಲೈಸರ್ಸು, ಭೂಮಿ, ರಿಯಲ್ ಎಸ್ಟೇಟು, ಈ ಒಂದು ಮಣ್ಣು, ಸಿಮೆಂಟು, ಕಬ್ಬಿಣ, ಇದಕ್ಕೆ ಸಂಬಂಧಪಟ್ಟಂತ ವ್ಯಾಪಾರ, ಉದ್ಯೋಗ, ಪೊಲೀಸ್ ಇಲಾಖೆ, CBI, CID, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಡಿಫೆನ್ಸ್ ಇಲಾಖೆ, ನೇವಿ ಇಲಾಖೆ, ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅದ್ಭುತವಾದ ಪ್ರಗತಿ. ಕಲಾವಿದರಿಗೆ ಸ್ವಲ್ಪ ಒದ್ದಾಟ, ಹೆಸರು ಕೆಡಿಸ್ಕೊಳ್ಳೋದು, ಇನ್ನೊಂದು ದುಡ್ಡು ಹಾಕಿ ಸ್ಟಕ್ ಆಗೋದು, ಈ ಥರದ್ದಿರುತ್ತೆ. ನೀರಿನಲ್ಲಿ ಬಿಟ್ಟಾಗೆ ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟು, ದೊಡ್ಡ ದೊಡ್ಡದು ಮಾಡ್ಕೊಂಡಿರೋರಿಗೆ ತಲೆನೋವು ತಪ್ಪಿದ್ದಲ್ಲ. ಹುಷಾರು. ಮಕರ ರಾಶಿ. ಶುಕ್ರ ಚೆನ್ನಾಗಿದೆ, ಭಾಗ್ಯಾಧಿಪತಿ ಸಪ್ತಮದಲ್ಲಿ, ಅಷ್ಟಮದಲ್ಲಿ ಬೇರೆ ಬುಧ. ಒಂದು ದೇವಿ ಪವಾಡದಿಂದ ನಿಮ್ಮ ತುಂಬಾ ಅದ್ಭುತವಾದ ಕೆಲಸ ಕಾರ್ಯಗಳಾಗ್ತಕ್ಕಂಥದ್ದಾಗುತ್ತೆ. ಗುರುಬಲ ಬೇರೆ ಉಂಟು. ಆದರೆ ಕುಜ ಬಂದು ಪಂಚಮದಲ್ಲಿ ಕುಳಿತಿರೋದನ್ನ ಮಕ್ಕಳ ಕಡೆ ಗಮನ ಕೊಡಿ. ಆ ಥರ ಬೇಡ, ದೂರ ಪ್ರಯಾಣ ಬೇಡ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬೇಡ, ಜಾಗ್ರತೆ. ಶನಿ ವಕ್ರ ದೊಡ್ಡದಾಗಿ ಕಾಣಿಸುತ್ತೆ, ಕೈ ಚಿಪ್ ಕೊಡುತ್ತೆ. ಸಣ್ಣ ಸಣ್ಣದು ಕೊಡ್ತಾನೆ, ಚೆನ್ನಾಗಿ ಕೊಡ್ತಾನೆ. ಸಣ್ಣ ಸಣ್ಣದು ಮಾಡ್ಕೊಳ್ಳಿ, ಇರುವುದ್ರಲ್ಲಿ ತೃಪ್ತಿ ಪಡಿ. ಬಿದುರಾಗಿ ಮಕರ ರಾಶಿಯವರು ಇರುವುದ್ರಲ್ಲಿ ತೃಪ್ತಿ ಪಡಿ. ಬ್ಯೂಟಿಫುಲ್. ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಪ್ರಾಪರ್ಟಿ, ಈ ಒಂದು ಮೆಡಿಕಲ್ ಹಾಸ್ಪಿಟ್ಲು, ಡಯಾಗ್ನೋಸ್ಟಿಕ್ ಸೆಂಟರು, ಫಾರ್ಮಸ್ಯೂಟಿಕಲ್ ಕಂಪನಿಗಳು, ಇಲ್ಲ ಫಾರ್ಮಸ್ಯೂಟಿಕಲ್ ಈ ಒಂದು ಕ್ಲಿನಿಕ್ಗಳು, ಮೆಡಿಕಲ್ ಸ್ಟೋರ್ಗಳು, ರಿಸರ್ಚ್ ಸ್ಕಾಲರ್ಗಳು, ಸೈಂಟಿಸ್ಟ್ಗಳು, ಇಂಥ ವಿಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರೋರು, ಬಂಗಾರ, ಬೆಳ್ಳಿ, ಆಭರಣ, ಚಿತ್ರಕಲೆ, ವಜ್ರ, ವೈಡೂರ್ಯ, ಫಿನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಈ ಒಂದು ಮಾಡೆಲಿಂಗ್ ಏಜೆನ್ಸಿ, ಸ್ತ್ರೀಯರಿಗೆ ಸಂಬಂಧಿತ ಭರತನಾಟ್ಯ, ಡಾನ್ಸು, ಹಾಸ್ಯ, ಕಲೆ, ಆಕ್ಟಿಂಗ್, ಚಿತ್ರಕಲೆ ಕಲಿಸೋದು, ವೈದಿಕ, ಜ್ಯೋತಿಷ್ಯ, ಹೋಮ, ಹವನ, ಯಜ್ಞ, ಯಾಗ, ಪೂಜೆ, ಈ ರೀತಿಯ ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ. ಕುಂಭರಾಶಿ. ಬುಧ 7ನೇ ಮನೆ, ಬುದ್ಧಿಕಾರಕ. ಹುಷಾರು. ಎದುರುಗಡೆ ಅವ್ನು ಕೊಡೋನೆಲ್ಲ ರಾಂಗ್ ಪರ್ಸೆಪ್ಷನ್, ರಾಂಗ್ ಜಡ್ಜ್ಮೆಂಟ್. ಯಾರ್ದೋ ಮಾತು ಕೇಳಿ ಏನು ಮಾಡಬೇಡಿ. ಈಗ ಸುಮ್ಮನೆ ಇದ್ಬಿಡಿ. ಕುಂಭ, ನಾನು ಮಾಡಲ್ಲ, ನಂಗೆ ಗೊತ್ತಿಲ್ಲ, ನಾನು ಹೋಗಲ್ಲ, ಇಷ್ಟೇ. ಅದ್ರ ಮೇಲೆ ಶನಿನೇ ವಕ್ರ ಅಲ್ವಾ, ನಿಮ್ಮನೆವನೇ ವಕ್ರ. ಹೂ ಅಂಟವ ಮಾಮ, ಹೂ ಅಂಟವ ಮಾಮ, ಹಂಗಿರುತ್ತೆ. ಇಲ್ಲೋಗ್ಲಾ, ಅಲ್ಲೋಗ್ಲಾ, ಅದೋಗ್ಲಾ. ಹೌದು ಮಕ್ಕಳೇ, ನಮ್ಮನ್ನ ನೋಡಿ, ನಾನೇ ವಕ್ರ ಆಗ್ಬಿಟ್ಟೆ. ನನ್ನ ಸುತ್ತಮುತ್ತಲಿರೋರೆಲ್ಲ ಒಳ್ಳೆಯವರು, ನಾನೇ ಸರಿ ಇಲ್ಲ, ನನ್ನ ಬಾಯಿ ಕೆಟ್ಟಿದೆ. ಪಾಪ ಮಕ್ಕಳು ಮನೆಯಲ್ಲಿ ಅದ್ಭುತವಾಗಿ ಅಡಿಗೆ ಮಾಡಿಟ್ಟು ಏನ್ ತಿಂದ್ರು ಒಂಥರ ಹಾಕೋ, ಇದ್ರಲ್ಲಿ ಇದಿಲ್ಲ, ಅದಿಲ್ಲ, ಇದಿರ್ಬೇಕಿತ್ತು, ಅದಿರ್ಬೇಕಿತ್ತು, ಹಂಗಿರ್ಬೇಕಿತ್ತು. ಯಾಕೆ ಉಪ್ಪಿಟ್ಟಿಟ್ಟಿದ್ದಲ್ವಾ, ಅದ್ರ ಜೊತೆ ಒಂದು ಉಪ್ಪಿನಕಾಯಿ ಇಡಬಾರ್ದಿತ್ತ, ಒಂಚೂರು ಶೇವ್ ಇಡಬಾರ್ದಿತ್ತ, ಹಿಂಗೆ ಅನ್ಸುತ್ತೆ. ತರಕಾರಿ ಉಪ್ಪಿಟ್ಟು ಮಾಡಿರ್ಬಾರ್ದಿತ್ತ, ಸರಿ ತರಕಾರಿ ಉಪ್ಪಿಟ್ಟು ಮಾಡಿದ್ರೆ ಪ್ಲೇನ್ ಉಪ್ಪಿಟ್ಟು ಮಾಡಬಾರ್ದಿತ್ತ, ಸರಿ ಎರಡೂ ಮಾಡಿ ಕಳ್ಸಿದ್ರೆ ಒಂದ್ ಸ್ವಲ್ಪ ಮೊಸರು ಇಡಬಾರ್ದಿತ್ತ. ಹಿಂಗೆ ಏನೇನೋ ಇರುವುದ್ರಲ್ಲಿ ಹುಡುಕೋದು, ಇಲ್ದಿರೋದ್ರಲ್ಲೂ ಹುಡುಕೋದು, ಇರೋದನ್ನ ಬಿಟ್ಟು ಇಲ್ದಿರೋದು ಹುಡ್ಕೋದು, ಇಲ್ದಿರೋದು ಬಿಟ್ಟು ಇರೋದನ್ನ ಹುಡ್ಕೋದು. ಈ ತರದ ಒಂದು ನೀವಾಗಿಲ್ಲ. ಕುಂಭರಾಶಿ ಶನಿ ವಕ್ರ ಆದಾಗಿಂದ ಇಲ್ಲದಿದ್ದ ತಲೆನೋವು, ತಳದಾಗೆ, ಒಂಥರ ಮೊಳಗೋದಾಗೆ. ಯಂತ್ರೋದ್ಧಾರಕ ಹನುಮ ವಿಶೇಷ ಹೊಸಪೇಟೆ, ಇಲ್ಲ ಉತ್ತರಾಭಿಮುಖ ಹನುಮ, ಉತ್ತರಕ್ಕೆ ಅಭಿಮುಖವಾಗಿರತಕ್ಕಂಥ ಹನುಮ ನೋಡಿ, ನಮ್ಮ ಮುತ್ತತ್ತಿ ಹನುಮ ನೋಡಿ, ಇಲ್ಲೇ ಕಗಲಿಪುರದ ಹತ್ರ ಇರತಕ್ಕಂಥ ಬಾಳೆಗೊನೆ ಹನುಮ ನೋಡಿ. ಈ ತರದ ಇದಾವೆ ಮಕ್ಕಳೇ. ಪಂಚಮುಖಿ ಹನುಮ, ಮಂತ್ರಾಲಯದ ಹತ್ರ ಬರತಕ್ಕಂಥ ಹನುಮ, ಈ ತರದ ಕ್ಷೇತ್ರಗಳು ಹತ್ತಿರದಲ್ಲಿದ್ರೆ ಹೋಗಿ ಬರತಕ್ಕಂಥದ್ದು ಮಾಡಿ.
ಅಯ್ಯೋ ಅಷ್ಟು ದೂರ ಆಗೋಲ್ಲ. ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಹನುಮರಿದ್ದಾರೆ, ಒಂದಷ್ಟು ವಿಳೆಯದಲ್ಲೇ ಅಡಿಕೆ ಕೊಟ್ಟು ಸೇವೆ ಪೂಜೆ ಇದನ್ನ ಮಾಡ್ಕೊಳ್ಳಿ. ಅಂಗವೈಕಲ್ಯ ಇರತಕ್ಕಂಥವರಿಗೆ ಕಣ್ ಕಾಣಿಸ್ತಿಲ್ಲ, ಕೈ ಸರಿ ಇಲ್ಲ, ಕಾಲ್ ಸರಿ ಇಲ್ಲ, ಬುದ್ಧಿ ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ, ದೇಹ ಸರಿ ಇಲ್ಲ, ಅಂಥವರ ಸೇವೆ ಮಾಡಿ ಅವ್ರಿಗೇನಾದ್ರೂ ಹಣ್ಣು ಸಿಹಿಯೋ ಹೂವೋ ತಾಂಬೂಲವೋ ಈ ಥರದ್ದು ಕೊಡ್ತಕ್ಕಂಥದ್ದು ಮಾಡ್ತಾ ಬನ್ನಿ. ಸಮಾಧಾನ. ಮುಖ್ಯವಾಗಿ ಈ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೀರಾ, ಶಿಲ್ಪಕಲೆ, ಚಿತ್ರಕಲೆ, ಆರ್ಕಿಟೆಕ್ಟು, ಇಂಟೀರಿಯರು, ಸಿವಿಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಸ್ಟ್ರಕ್ಚರಲ್ ಇಂಜಿನಿಯರ್, ಇದರ ಕೆಮಿಕಲ್ ಇಂಜಿನಿಯರ್, ಆಯುಧಾಗಾರ, ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್, ಪ್ರಾಪರ್ಟಿ ಎಕ್ಸ್ಪರ್ಟ್, ದುರ್ಗಾರಾಧನೆ, ದೇವಿ ಆರಾಧನೆ, ದೇವಿ ಆಲಯ, ದೇವಿ ಪೂಜೆ, ಮಂತ್ರಗಳು, ಹೋಮ ಹವನ, ಯಜ್ಞ ಯಾಗ, ಜ್ಯೋತಿಷ್ಯ ಇವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಚೆನ್ನಾಗಿದೆ. ಬಟ್ ನಿಧಾನ ಹೋಗಿ. ಏನೋ ತಡೆಗಳಾಗ್ತಿದ್ದಾವೆ, ಅದಕ್ಕಿಷ್ಟನ್ನು ಮಾಡ್ಕೊಳ್ಳಿ. ಅದರ ಜೊತೆಲಿ ಇವತ್ತು ಹೇಳ್ಕೊಟ್ಟಂತ ಉಚ್ಚಿಷ್ಟ ಗಣಪತಿ ಅನುಷ್ಠಾನ ಮುಖ್ಯವಾಗಿ ಕುಂಭರಾಶಿಯವರು ಮಾಡ್ಕೊಳ್ಳಿ. ಇನ್ನು ಮೀನರಾಶಿ, ಗುರು 3ನೇ ಮನೆ, ಧೈರ್ಯದ ಮನೇಲಿ ಗುರು ಕುಳಿತಾಗ ಆ ಗುರು ಬಂದು ಸಾಮಾನ್ಯವಾಗಿ ಯುದ್ಧಕ್ಕೆ ಹೋಗಲ್ಲ ಮಕ್ಕಳೇ, ಹೋಗಬಾರ್ದು. ಯಾರೋ ಯಜಮಾನ ಇಡಬೇಕು, ಇನ್ನೊಬ್ರು ಯಾರೋ ವರ್ಕ್ ಮಾಡೋಕೆ ಇಡಬೇಕು, ಅವ್ರನ್ನ ಯಾರನ್ನ ಇಡಬೇಕು, ಎಲ್ಲಿ ಇಡಬೇಕು, ಹೇಗ್ ಮಾಡಿಸ್ಬೇಕು ಅನ್ನೋದೇ ಇರಬೇಕು. ಗುರು ಹೋಗಿ ಯುದ್ಧರಂಗಕ್ಕೆ ಇಳಿಯೋದಲ್ಲ. ಹೋಗ್ಬಾರ್ದು. ಚಾಣಕ್ಯ ಯಾವತ್ತು ಯುದ್ಧರಂಗಕ್ಕೆ ಹೋಗಿ ಯುದ್ಧ ಮಾಡಿಸ್ತಿದ್ದ. ಇವ್ರು ಇಲ್ಲಿರ್ಬೇಕು, ಇಲ್ಲಿರ್ಬೇಕು, ಹಿಂಗಿರ್ಬೇಕು, ಹೀಗಿರ್ಬೇಕು ಅನ್ನತಕ್ಕಂಥದ್ದು. ದ್ರೋಣರು ಅಷ್ಟೇ, ದ್ರುಪದನ ಮೇಲೆ ಯುದ್ಧಕ್ಕೆ ಹೋಗ್ಲಿಲ್ಲ. ಹೇಳ್ಕೋತಾರೆ ತಮ್ಮ ನೋವು ಗೊತ್ತು ಯಾರಿಂದ ಆಗುತ್ತೆ ಅಂತ. ಅರ್ಜುನ ಹೋಗಿ ಹೊಡೆದಾಕೊಂಡ್ಬರ್ತಾನೆ, ಎತ್ತಾಕೊಂಡ್ಬರ್ತಾನೆ ದ್ರುಪದನನ್ನ, ಕ್ಷಮಿಸಿ ಕಳಿಸ್ತಾರೆ. ಆ ರೀತಿ ಒಂದು ಗುರು ಯುದ್ಧ ರಂಗಕ್ಕೆ ಇಳಿಬಾರ್ದು. ಮೀನರಾಶಿ, ನೀವು ಹಿಂದೆ ನಿಂತು ಮಾಡಿಸಿ. ನಿಮ್ಮ ಬುದ್ಧಿಶಕ್ತಿ ಅಪರಿಮಿತ. 6ನೇ ಮನೇಲಿ ಬುಧ ಇದ್ದಾನಲ್ವಾ, ದ ಬ್ಯೂಟಿ ಆಫ್, ಏನು ವೇಗ ಇರ್ತಾನೆ ಗೊತ್ತಾ. ಶನಿ ಬೇರೆ ವಕ್ರ, ನಿಮ್ ಕೆಲ್ಸಗಳ ವೇಗ ಸಿಕ್ಕಾಬಟ್ಟೆ ಇರುತ್ತೆ. ಬುದ್ಧಿ ಉಪಯೋಗಿಸಿ ಮಾಡೋ ಕೆಲಸ ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, IT ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟು, ಶೇರ್ ಮಾರ್ಕೆಟು, ಫಿನಾನ್ಷಿಯಲ್ ಮಾರ್ಕೆಟು, ಮಾರ್ಟ್ಗೇಜು, ಫಂಡಿಂಗು, ಈ ತರದ ಬಿಸ್ನೆಸ್ ಅಲ್ಲಿ ಇದ್ದೀರಿ. ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ಫ್ಲೋ ಆಫ್ ಮನಿ. ಚೆನ್ನಾಗಿದೆ, ಬ್ಯೂಟಿಫುಲ್. ಬಟ್ ಎಲ್ಲೋ ಅಧೈರ್ಯ, ಏನೋ ಒಂಥರ ಭಯ, ಈ ತರದಿರುತ್ತೆ. ಏನೂ ಆಗೋಲ್ಲ. ಉಚ್ಚಿಷ್ಟ ಗಣಪತಿ ಅನುಷ್ಠಾನ ಮಾಡ್ಕೊಳ್ಳಿ. ಯಾಕಂದ್ರೆ ಗುರುವನ್ ಶಾಂತಿ ಮಾಡ್ಬೇಕು ಅಂದ್ರೆ ಶಿಷ್ಯನನ್ನು ಹಿಡ್ಕೋಬೇಕು. ಅದಕ್ಕೆ ಉಚ್ಚಿಷ್ಟ ಗಣಪತಿ ಅನುಷ್ಠಾನ ಈ ವಾರ ಹೇಳ್ಕೊಟ್ಟಿದ್ದು. ಯಾಕಂದ್ರೆ ಗುರು ವೃಷಭದಲ್ಲಿ ಶುಕ್ರನ್ ಮನೆಯಲ್ಲಿ ಮಲಗ್ಬಿಟ್ಟಿದ್ದಾನೆ. ಗುರು ಬಂದು ಶುಕ್ರನಾಗಿ ಯೋಚನೆ ಮಾಡಬಾರ್ದು, ಅಂದ್ರೆ ಭ್ರಷ್ಟನಾಗೋದ. ಗುರು ಬಂದು ದುಡ್ಡಿನಿಂದೆ, ಹೆಸರಿನಿಂದೆ, ಅಧಿಕಾರದಿಂದ, ಪದವಿಯಿಂದ, ಪ್ರತಿಷ್ಠೆಯಿಂದ, ರಾಜಕೀಯದಿಂದ ಹೋಗಬಾರ್ದು, ಜಾತಿಯಿಂದ. ಗುರು ಶುಕ್ರನ ಮನೇಲಿ ಕುಳಿತಿದ್ದಾನೆ. ಒಂದು ಬಹುದೊಡ್ಡ ಪೀಠಾಧಿಪತಿ ಏನೋ ಮಾತಾಡ್ತಾರೆ, ಒಂದು ಬಹುದೊಡ್ಡ ಗುರು ಇನ್ನೊಂದೇನೋ ಮಾತಾಡ್ತಾರೆ, ಇನ್ನೊಂದು ಗುರು ಇನ್ನು ಪ್ರಚಾರ ಮಾಡಿಸ್ಕೋತಾರೆ. ಒಂದು ಗುರು ಎಲೆಮರೆಯ ಕಾಯಿ ಆಗಿರ್ಬೇಕು. ಆತ ಮುಂದಕ್ಕೆ ಬರಲೇಬಾರ್ದು, ತೋರ್ಸ್ಕೋಬಾರ್ದು, ಹಿಂದೆ ಇರಬೇಕು. There should be a king, there should be a ಅಲ್ಲೊಬ್ಬ ಪ್ರಿನ್ಸ್ ಇರಬೇಕು, ಅಲ್ಲೊಬ್ಬ ರಾಜ ಇರಬೇಕು, ಅಲ್ಲೊಬ್ಬ ಮಂತ್ರಿ ಇರಬೇಕು, ಸೇನಾಪತಿ ಇರಬೇಕು, ಈ ರೀತಿ ಅಲ್ಲೊಬ್ಬ ಸೇವಕರು ಇರಬೇಕು, ಮಂತ್ರಿ ಮಂಡಳ ಇರಬೇಕು. ಯಾರ್ಯಾರಿಗೆ ಏನೇನು ಕೆಲಸ, ಯಾವ್ಯಾವ ಜವಾಬ್ದಾರಿ ಕೊಟ್ಟರೆ ನಡೆಸುತ್ತೆ, ಹೇಗೆ ಯಾವ ತರ ಅನ್ನತಕ್ಕಂಥದ್ದನ್ನ ಕುಳಿತು ನೋಡುವಂತ ಬ್ರಹ್ಮ ನೀವು ಬ್ರಹ್ಮ ಬಿಟ್ಟು ಬೇರೆ ಕೆಲಸ ಮಾಡಕ್ ಹೋದ್ರೆ ತಿಪ್ಪರ್ಲಾಗ ಹಾಕಿಸ್ಕೊಬಿಡ್ತೀವಿ. ಬ್ರಹ್ಮನಾಗಿರುವವರೆಗೂ ನಿಮಗೆ ಗೆಲುವೆ. ರಾಜನೂ ಆಗ್ಬೇಡಿ, ಸೇವಕನೂ ಆಗ್ಬೇಡಿ, ಅಷ್ಟೇ. ಆಯ್ತು. ಬ್ಯೂಟಿಫುಲ್ ವಾರ. ಬಂಗಾರ, ಬೆಳ್ಳಿ, ಆಭರಣ, ಊಟ, ಬಟ್ಟೆ, ತಿಂಡಿ, ಬಟ್ಟೆಗಳ ವ್ಯಾಪಾರ, ಲಕ್ಸುರಿ ವ್ಯಾಪಾರ, ಅಲಂಕಾರ, ಉಪ್ಪ, ಊರಣ, ಫುಡ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ವೆಹಿಕಲ್ ಇಂಡಸ್ಟ್ರಿ, ಇಂಟರ್ನ್ಯಾಷನಲ್ ಬಿಸ್ನೆಸ್, ಎಕ್ಸ್ಪೋರ್ಟ್ ಇಂಪೋರ್ಟ್. ರಾಹು ಬೇರೆ ಕೂತಿದ್ದಾನೆ. ಎಕ್ಸ್ಪೋರ್ಟ್ ಇಂಪೋರ್ಟ್, ಇಂಟರ್ನ್ಯಾಷನಲ್, ಪರಸ್ಥಳ, ಪರದೇಶ, ವಿದೇಶ, ಈ ಥರದೆಲ್ಲ ಪ್ಲಾನಿಂಗ್ ಮಾಡ್ತಿದ್ದೀರಿ. ಅದ್ಭುತವಾಗಿ ನಡೆಯತಕ್ಕಂಥ ಅವಕಾಶಗಳ ಸಿಂಚನ. ಒಳ್ಳೆ ಬಟ್ಟೆ ಹಾಕ್ತೀರಿ, ಒಳ್ಳೆ ಊಟ ತಿಂತೀರಿ, ಒಳ್ಳೆ ಸುತ್ತಾಡ್ತೀರಿ. ಸ್ವಲ್ಪ ಅಳುಕಿನ ಭಾವ, ನಾ ಹೇಳಿರೋ ಪರಿಹಾರ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.